ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಂವಾದಕ್ಕೆ ಸ್ವಾಗತ. ಇವತ್ತು ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆಯ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಬಾಗಲಕೋಟೆ, ಎರಡನೇದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಬಾಗಲಕೋಟೆ ಅಂದ ಸಂದರ್ಭದಲ್ಲಿ ನೀವು ನಗರ ಪ್ರದೇಶ ಅಂತ ತೆಗೆದುಕೊಳ್ಳೋದಾದರೆ ವೀರಣ್ಣ ಚರಂತಿಮಠ್ ಇವರ ಪರವಾಗಿ ಒಂದಷ್ಟು ಮತಗಳು ಹೆಚ್ಚಿರೋದ್ರಿಂದಾಗಿ ಬಿ ಜೆ ಪಿ ಗೆಲ್ಲಬಹುದು ಅನ್ನುವಂಥ ವಿಶ್ವಾಸ ಇದೆ. ಅದೇ ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣ ಭಾಗದಲ್ಲಿ ಅಲ್ಲಿನ ಮತದಾರ ಪ್ರಭುಗಳು ಕಾಂಗ್ರೆಸ್ನ ಕೈ ಹಿಡಿತಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳಿರೋದ್ರಿಂದಾಗಿ ಅಲ್ಲೂ ಒಂದು ರೀತಿ ಹೀಗೆ ರಿಸಲ್ಟ್ ಬರುತ್ತೆ ಅನ್ನೋದನ್ನು ಈಗ ಊಹೆ ಮಾಡೋದು ಬಹಳ ಕಷ್ಟ ಸಾಧ್ಯ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬರೋದಾದರೆ ಒಂದನ್ನು ನಾನಿಲ್ಲಿ ಹೇಳಲೇಬೇಕು. ಏನು ಅಂತ ಹೇಳಿದ್ರೆ ಆ ಭಾಗದ ಅಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮಹಿಳಾ ಮತದಾರರು, ವಿಶೇಷವಾಗಿ ಮುಸ್ಲಿಂ ಮಹಿಳಾ ಮತದಾರರು ಬಹಿರಂಗವಾಗಿ ಕಾಂಗ್ರೆಸ್ಗೆ ನಾವು ಮತ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಎರಡೂ ಕ್ಷೇತ್ರಗಳು ಸಮರ್ಥ ಶಾಮನೂರು ಕಣದಲ್ಲಿದ್ದಾರೆ. ಮಗದೊಂದು ಕಡೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಈ ಸತಿ ಗೆಲ್ಲಿಸ್ತೀವಿ ಅಂತ ಬಿ ಜೆ ಪಿ ಟೊಂಕ ಕಟ್ಟು ನಿಂತಿರೋದ್ರಿಂದಾಗಿ ಏನಾಗಬಹುದು ಅನ್ನುವಂತಹ ಒಂದಷ್ಟು ಕುತೂಹಲ ಡೆಫಿನೆಟ್ಲಿ ಇದ್ದೇ ಇದೆ. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ ಈಗೇನೋ ಚುನಾವಣಾ ಪ್ರಚಾರದಲ್ಲಿ ಅಬ್ಬರದ ಆರೋಪ ಪ್ರತ್ಯಾರೋಪಗಳು ನಡೆದು ಬಿಡುತ್ತೆ. ಆದರೆ ಕಡೆಯದಾಗಿ ಮತದಾರ ಪ್ರಭು ಯಾರನ್ನು ತನ್ನ ನಾಯಕ ಅಂತ ಆಯ್ಕೆ ಮಾಡ್ತಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕಾಂಗ್ರೆಸ್ಗೆ ಪ್ಲಸ್ ಆದರೂ ಮೈನಸ್ ಆದರೂ ಡಿಫ್ರೆನ್ಸ್ ಇಲ್ಲ. ಆದರೆ ಈ 2.25 ವರ್ಷದ ಆಡಳಿತ ಹೆಂಗಿದೆ ಅಂತ ಹೇಳೋದಕ್ಕೆ ಇದೊಂದು ದಿಕ್ಸೂಚಿ ಆಗುತ್ತೆ. ಹಾಗಾಗಿ ಇವತ್ತು ಕೂಡ ಇದೇ ಉಪಚುನಾವಣೆಯ ಬಗ್ಗೆ ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಗೆಲುವಿಗೆ ಸಹಜವಾಗಿ ಕಸರತ್ತನ್ನು ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ಮಾಡ್ತಾನೇ ಇದ್ದಾವೆ. ಈಗ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ ಯಾವ ಪಕ್ಷ ಒಂದು ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇರುತ್ತೆ, ಸಹಜವಾಗಿ ಉಪಚುನಾವಣೆಯಲ್ಲಿ ಅವರೇ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥ ಮಾತುಗಳಿದ್ದಾವೆ. ಬಟ್ ಈ ಉಪಚುನಾವಣೆ ಯಾಕೆ ವಿಭಿನ್ನವಾಗಿ ಕಂಡು ಬರ್ತಾ ಇದೆ ಅಂತ ನಾವು ನೋಡ್ತಾ ಹೋಗೋದಾದರೆ ನೀವು ಗಮನಿಸಬಹುದು, 2.25 ವರ್ಷ ಆಡಳಿತದಲ್ಲಿ ಪ್ಲಸ್ಸು ಮೈನಸ್ಸನ್ನು ಜನ ನೋಡ್ಬಿಟ್ಟಿದ್ದಾರೆ. ಹಾಗಾಗಿ ಈ 2 ಕ್ಷೇತ್ರದಲ್ಲಿ ಒಂದು ರಿಸಲ್ಟನ್ನು ಕೊಟ್ಟು ನಮ್ಮ ಅನುಭವ ಈ ಕಾಂಗ್ರೆಸ್ನ ಆಡಳಿತದಲ್ಲಿ ಹೆಂಗಿದೆ ಅನ್ನೋದನ್ನು ಹೇಳಬಹುದು. ಸೊ ಹಾಗಾಗಿ ಬಿ ಜೆ ಪಿಯವರು ಬಹಳ ಕಾನ್ಫಿಡೆಂಟ್ ಆಗಿರೋದು. ಬಿ ಜೆ ಪಿ ಫೈಟ್ ಹೆಂಗಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಬಿ ಜೆ ಪಿ ಜೊತೆಗೆ ಈ ಸತಿ ಜಾತ್ಯತೀತ ಜನತಾದಳ JDS ಇದೆ. ದಾವಣಗೆರೆನ ಇದನ್ನ ಉಲ್ಲೇಖ ಮಾಡಬೇಕು. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ ಅಲ್ಲಿರುವಂಥ ಮುಸ್ಲಿಂ ಮತದಾರರು, ವಿಶೇಷವಾಗಿ ಮುಸ್ಲಿಂ ಮಹಿಳಾ ಮತದಾರರು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಏನಂತ? ನಮ್ಮ ಮತ ಕಾಂಗ್ರೆಸ್ಗಿಲ್ಲ. ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಅಲ್ಪಸಂಖ್ಯಾತರು ಏನು ಹೇಳ್ತಿದ್ದಾರೆ ಅಂದರೆ ನಮ್ಮನ್ನು ಬಳಕೆ ಮಾಡ್ಕೋತಾರೆ, ರಾಜಕೀಯವಾಗಿ ಮತಕ್ಕಾಗಷ್ಟೇ ಇರುವುದು, ಆದರೆ ನಮಗೆ ಯಾವುದೇ ರೀತಿ ಅಧಿಕಾರ ಕೊಡೋದಿಲ್ಲ, ನಾವು ನಂಬಿ ಮೋಸ ಹೋಗಿದ್ದೇವೆ ಅನ್ನುವಂಥ ಹೇಳಿಕೆಯನ್ನು ಕೆಲವರು ಕೊಡ್ತಾರೆ. ಬಟ್ ಗೊತ್ತಿಲ್ಲ ಕಾಂಗ್ರೆಸ್ನ ವಾದ ಏನು ಅಂತ ಹೇಳಿದ್ರೆ ನೀವು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ದೊಡ್ಡ ಪೋಸ್ಟ್ವರೆಗೂ ಕೂಡ ಅಲ್ಪಸಂಖ್ಯಾತರಿಗೆ ನಾವು ಮಣೆಯನ್ನು ಹಾಕಿದ್ದೀವಿ, ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೇವೆ, ಗೌರವಿಸಿದ್ದೇವೆ ಅಂತ. ಸೊ ಹಾಗಾಗಿ 2 ಕ್ಷೇತ್ರಗಳು ಒಂದಷ್ಟು ಕುತೂಹಲವನ್ನು ಹೆಚ್ಚು ಮಾಡಿದೆ. ಈ ಎಲ್ಲ ಜಟಾಪಟಿಯಲ್ಲಿ ಬಿ ಜೆ ಪಿಗೆ ಇದು ಲಾಭವಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನೋಡಿ, ಕಾಂಗ್ರೆಸ್ಗೆ ಒಂದು ಹಂತದ ಆತಂಕ ಅಂತ ಹೇಳಲಾಗ್ತಾ ಇದೆ. ಅದು ಹೀಗೆ ಅಂತ ಊಹೆ ಮಾಡೋದು ಬಹಳ ಕಷ್ಟ. ಯಾಕೆ ಅಂದರೆ ಆ ಚುನಾವಣೆಯ ಹಿಂದಿನ 2 ದಿವಸ ಇರುತ್ತಲ್ಲ, ಆವತ್ತೇನು ಬೇಕಾದರೂ ಆಗ್ಬೋದು. ಇದೊಂಥರ ಓಪನ್ ಸೀಕ್ರೆಟ್. ದಾವಣಗೆರೆಯಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರು ಅಸಮಾಧಾನವನ್ನು ಬಹಿರಂಗವಾಗಿ ಹೊರಹಾಕಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇದು ತಾತ್ಕಾಲಿಕ ಸಿಟ್ಟು, ಈ ಕ್ಷಣದ ಆಕ್ರೋಶ ಅಷ್ಟೇ ಅದು. ಸೊ ಹಾಗಾಗಿ ಇಲ್ಲ, ಇನ್ನೊಂದು ಅವಕಾಶ ಕೊಡೋಣ ಅಂತ ಹೇಳಿ ಸಮರ್ಥ ಶಾಮನೂರವ್ರಿಗೆ ಕೊಡುವ ಸಾಧ್ಯತೆಗಳು ಇರುತ್ತೆ. ಇದು ಹೀಗೆ ಅಂತ ಹೇಳೋದು ಬಹಳ ಕಷ್ಟ. ಆದರೂ ಕೂಡ ನೀವಿಲ್ಲಿ ಗಮನಿಸಬೇಕಾದ ಹಲವಾರು ಅಂಶಗಳಿದ್ದಾವೆ. ನಾನು ಒಂದೊಂದನೇ ಉಲ್ಲೇಖ ಮಾಡ್ತೀನಿ. ನೋಡಿ, 2 ಕ್ಷೇತ್ರಗಳು ದೊಡ್ಡ ನಾಯಕರು, ಸೊ ಕಾಲ್ಡ್ ದೊಡ್ಡ ನಾಯಕರ ಸಾವಿನಿಂದ ತೆರವಾಗಿರುವಂತಹ ಕ್ಷೇತ್ರಗಳಾಗಿರೋದ್ರಿಂದಾಗಿ ಅಲ್ಲಿ ಒಂದು ಅನುಕಂಪದ ಅಲೆ ಇರಬಹುದು. ಅದನ್ನು ನಾವು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅನುಕಂಪದ ಅಲೆ ಕಾಂಗ್ರೆಸ್ಗೆ ಏನೇನು ಪ್ಲಸ್ಸು ಅಂತ. ಎರಡನೇದು, ಆಡಳಿತ ನಡೆಸ್ತಿರೋದು ಯಾವ ಪಕ್ಷ? ಕಾಂಗ್ರೆಸ್ಸೇ. ಸೊ ಹಾಗಾಗಿ ಆ ವಿಚಾರ ಕಾಂಗ್ರೆಸ್ ವರ್ಕೌಟ್ ಆಗೋ ಸಾಧ್ಯತೆ ಇದೆ. ಬಟ್ ಇಲ್ಲಿ ಮೈನಸ್ನ ನಾವು ನೋಡ್ತಾ ಹೋಗೋದಾದರೆ
ಡೆಫಿನೆಟ್ಲಿ ಕುಟುಂಬ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ನೆಗೆಟಿವ್ ನರೇಷನ್ನ ಮಾಡ್ತಾ ಇದ್ದಂತಹ ಕಾಂಗ್ರೆಸ್ ಯಾರಿಗೆ ಮಣೆ ಹಾಕಿದೆ? ಮೇಟಿ ಕುಟುಂಬದ ಮೇಟಿಯವರ ಮಗನಿಗೆ, ಉಮೇಶ್ ಮೇಟಿಯವರಿಗೆ ಇಲ್ಲಿ ಟಿಕೆಟನ್ನು ಕೊಟ್ಟಿರೋದು. ರೈಟ್, ಇಲ್ಲಿಗೆ ಬರೋಣ, ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ. ಅಲ್ಲಿ ಯಾರಿಗೆ ಟಿಕೆಟನ್ನು ಕೊಟ್ಟಿರೋದು? ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ. ಸೊ ಹಾಗಾಗಿ ಇದು ಕುಟುಂಬ ರಾಜಕಾರಣ ಅದು ಏನೇ ಮಾಡಿದ್ರೂ ಕೂಡ ಮುಂದುವರಿತಾನೆ ಇದೆ. ಇದರ ನಡುವೆ ಎಂ ಬಿ ಪಾಟೀಲ್ ಅವರು ನಿನ್ನೆ ಒಂದು ಹೇಳಿದ್ರು, ಈಗ ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗ್ತಾರೆ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾರೆ, ಲಾಯರ್ ಮಗ ಲಾಯರ್ ಆದರೆ ರಾಜಕಾರಣಿ ಮಕ್ಕಳು ರಾಜಕಾರಣಿಗಳಿಗೆ ಯಾಕೆ ಆಗಬಾರ್ದು ಅನ್ನುವಂಥ ಧೋರಣೆಗಳು ಅದು ಬೇರೆ, ಅದು ವೃತ್ತಿಗಳು ಅದು. ಆದರೆ ಇದು ಸೇವೆ, ರಾಜಕೀಯ ಸೇವೆ, ಜನಸಾಮಾನ್ಯರ ಸೇವೆ. ಈ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಜೊತೆಗೆ ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮುಸ್ಲಿಂ ಮಹಿಳೆಯರು ನಾವು ಕಾಂಗ್ರೆಸ್ಗೆ ಮತ ಹಾಕುವುದಿಲ್ಲ ಅಂತ ಹೇಳಿದ್ದಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ ಇದೆ, ನೋಡ್ತಾ ಹೋಗೋಣ. ನಮ್ಮ ನಿರೀಕ್ಷೆಗೂ ಮೀರಿ ಜನರ ಸ್ಪಂದನೆ ಇದೆ. ನಾನು ನಿನ್ನೆ 2 ದಿನಗಳ ಹಿಂದೆ ಪ್ರಚಾರ ಮಾಡಿದ್ದೆ. ಎಲ್ಲ ಕಡೆ ಒಳ್ಳೆ ಸ್ಪಂದನೆ ಇದೆ. ಹಾಗಾಗಿ ದಾವಣಗೆರೆಯಿಂದಲೂ ಕೂಡ ಪ್ರಚಾರ ಮಾಡಿದೆ. ಇಲ್ಲಿ ಬಾಗಲಕೋಟೆಯಿಂದಲೂ ಕೂಡ ಪ್ರಚಾರ ಮಾಡಿದೆ. 2 ಕಡೆ ಗೆಲ್ತೀವಿ ನಾವು. ಮತ್ತೆ ನಮ್ಮ ಕಾರ್ಯಕ್ರಮಗಳಿದಾವಲ್ಲ, ನಾವು ಕಾರ್ಯಕ್ರಮಗಳು ಎಲ್ಲ ಜನರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ಗ್ಯಾರಂಟಿ ಯೋಜನೆಗಳು ಸಾಮಾಜಿಕ ಭದ್ರತೆಯನ್ನು ಒದಗಿಸ್ತಕ್ಕಂಥ, ಅದು ಸಾಮಾಜಿಕ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್, ಹೂಡಿಕೆ, ಹಣ ಹೂಡಿಕೆ, ಅದು ಕೂಡ ಅಭಿವೃದ್ಧಿನೇ. ಈಗ ಅಭಿವೃದ್ಧಿ ಅಂತಂದ್ರೆ ಬರೀ ರಸ್ತೆ ಮಾಡೋದು, ಸೇತುವೆ ಮಾಡೋದು, ನೀರಾವರಿ ಮಾಡೋದು ಅಷ್ಟೇ ಕೆಲಸ ಅಲ್ಲ. ಆರ್ಥಿಕವಾಗಿ ಸಮಾಜಕ್ಕೆ ಕೂಡ ಸ್ವಾವಲಂಬನೆಯನ್ನ ಕೊಡ್ತಕ್ಕಂಥದ್ದು ಅದು ಬಹಳ ಮುಖ್ಯ. ನಿಮ್ ಕೆಲಸ ಏನಾಗ ನಾವು ಮಾಡ್ಕೊಡ್ತಾ ಹೋಗ ಅವರೇ ಮಾಡ್ಬೇಕಂದ್ರೆ ನಮ್ ಕುಟುಂಬ ಯಾವಾಗ ಬರಬೇಕು, ನಾವ್ ಯಾವಾಗ ನೋಡ್ಬೇಕು, ರಾಜಕೀಯ ಮಾಡ್ಬೇಕು. ಅವರೆಲ್ಲ ನಾವು ಅಲ್ಲಿ ಸೇರ್ಕೋಬೇಕು. ಒಬ್ರು ಕಾಂಗ್ರೆಸ್ಗೆ ಬೇರೆ ಕಡೆ ಓಟ್ ಹಾಕ್ಬೇಕು. ಹೌದಲ್ಲ, ಅಲ್ಪಸಂಖ್ಯಾತರಿಗೆ ಒಂದ್ ಸೀಟ್ ಕೊಡ್ಬೇಕಾಗಿತ್ತು, ಕಾಂಗ್ರೆಸ್ನವ್ರು ಕೊಟ್ಟಿಲ್ಲ. ಬರೀ ಅವ್ರದ್ದೇ ರಾಜಕೀಯ ಮಾಡ್ಬೇಕೇನ? ಇಲ್ಲ, ಮಾಡೋಣ, ಹಾಕೋಣ, ದುಡ್ಡು ತಿನ್ನೋಣ. ಕಾಂಗ್ರೆಸ್ನವರು ಹೈಟೆಕ್ ಆಸ್ಪತ್ರೆ ಅಣ್ಣ, ಅದನ್ನ ಅವ್ರು ಕಷ್ಟಪಟ್ಟಿದ್ ದುಡ್ಡಲ್ಲ, ಬಾಡಿ ಹಿಡ್ಕೊಂಡ್ 10 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡ್ ತಿಂದದ್ದು. ದುಡ್ಡು ಕಷ್ಟಪಟ್ಟಿದ್ದು ಗೊತ್ತಾಗದು. ಇಲ್ಲ ಆಗ್ತಾನ ಈ ಸತಿ ಕಲಿಸ್ಬೇಕು, ಇಲ್ಲ ಇಲ್ಲ ಮಾಡ್ಬೇಕಣ್ಣ. ಓಟ ಅಲ್ಪಸಂಖ್ಯಾತ ಇದ್ದಿಲ್ಲ, ನಮ್ಮ ಮುಖಂಡರು ಇದ್ದಿಲ್ಲ, ಕಾಂಗ್ರೆಸ್ ಕೊಡ್ಬೇಕನ್ನ. ಸಾದಿಕ್ ಪೈಲನ್ರಿ ಸೂಟ್ ಕೇಸ್ ತಂದಲ್ರಿ, ಅವ್ನ್ ಬಡುಗ್ರಿಗೆ ಅಂಜುತ್ತಾನ. ಸಾದಿಕ್ ಪೈಲನು ಅವ್ರ ಅಪ್ಪ ಅವ್ರ ಮನೆಯವ್ರು ಅಷ್ಟೇ ಓಟ್ ಹಾಕ್ಬೇಕು. ಅವನಿಗೆ ಕಾಂಗ್ರೆಸ್ಗೆ ನಾವು ಹಾಕಲ್ರಿ. ಅವ್ನ್ ದುಡ್ಡು ಕೊಟ್ಟಿರ್ಬೋದು, ತಂದಿರ್ಬೋದು, ವ್ಯಾಪಾರ ಆಗಿರ್ಬೋದು. ನಾವು ಈ ಸತಿ ಅಂದ್ರೇನ್ರಿ, ನನ್ ಮಗ ವಿಡಿಯೋ ವಾಟ್ಸ್ಆಪ್ ಫೇಸ್ಬುಕ್ ಎಲ್ಲ ನೋಡ್ತಾರೆ, LKG ಮಕ್ಕಳು. ಸಾಧ್ಯ ಇಲ್ಲ. ಬ್ಯಾರೆ ಗೆಲ್ಲಿಸ್ಬೇಕು, ಅವ್ರಿಗೆ ಗೆಲ್ಲಿಸ್ಬಾರ್ದು ಕಾಂಗ್ರೆಸ್ ಅವರಿಗೆ. ಇದು ಈ ಕ್ಷಣದ ಆಕ್ರೋಶ ಅಂತ ಅನಿಸೋದಿಲ್ಲ, ಈ ಕ್ಷಣದ ಸಿಟ್ಟು ಅಂತ ಅನಿಸೋದಿಲ್ಲ. ನೋಡಿ, ಬಹಳಷ್ಟು ವರ್ಷಗಳಿಂದ ಕಾಂಗ್ರೆಸ್ಸೇ ನನ್ನ ಪಕ್ಷ, ಕಾಂಗ್ರೆಸ್ನ ನಾಯಕರ ಆ ಕ್ಷೇತ್ರದಲ್ಲಿ ಯಾರೇ ಆಯ್ಕೆ ಆದರೂ ಕೂಡ ಅವರು ನನ್ನ ನಾಯಕರು, ಅವರು ನನ್ನನ್ನು ಉದ್ಧಾರ ಮಾಡ್ತಾರೆ, ಅವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ಅಂಥೇಳಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 75,000 to 85,000 ವೋಟರ್ಸ್ ಅಂತ ಏನಿದ್ದಾರೆ ಅವರು ಕಾಯ್ಕೊಂಡಿದ್ರು. ಕಡೆ ಪಕ್ಷ ಈ ಸಲ ಆದರೂ ಅವಕಾಶ ಸಿಗುತ್ತೇನೋ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಅದು ಹುಸಿಯಾದ ಹಿನ್ನೆಲೆಯಲ್ಲಿ ಬಂದಿರುವಂಥ ಆಕ್ರೋಶದ ನುಡಿಗಳು. ಇದು ಈ ಕ್ಷಣದ ಸಿಟ್ಟ, ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಹೇಗೆ ಮತದಾನ ಮಾಡುವ ಸಂದರ್ಭದಲ್ಲಿ ರಿಸಲ್ಟ್ಸ್ ನಂತರವೇ ಗೊತ್ತಾಗೋದು ಏನು ಎತ್ತ ಅಂಥೇಳಿ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ಸೈಯದ್ ಹಸೀನ್ ಅವರಿದ್ದಾರೆ. ನಮಸ್ಕಾರ. ರೈಟ್, ಇದು ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಇರ್ಷಾದ್ ಅಹಮದ್ ಅವರಿದ್ದಾರೆ. ನಮಸ್ಕಾರ. BJP ವಕ್ತಾರರಾಗಿರುವಂತಹ ಜಗದೀಶ್ ಹಿರೇಮನಿ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಜಗದೀಶ್ ಅವ್ರಿಗೆ. ನಮಸ್ಕಾರ. ರೈಟ್, ಹಾಗೆ ಸಂಪರ್ಕದಲ್ಲಿ ಜಗದೀಶ್ ಅವರೇ ಮಾತಾಡ್ತೀನಿ ನಿಮ್ಮ ಜೊತೆ.
ಇರ್ಷಾದ್ ಅವರೇ ಹೇಳಬೇಕು, ಎರಡೂ ಕ್ಷೇತ್ರಗಳಲ್ಲಿ ಹೇಗಿದೆ ಚುನಾವಣಾ ಪ್ರಚಾರ, ಗೆಲ್ಲುವ ವಿಶ್ವಾಸ ಎಷ್ಟರ ಮಟ್ಟಿಗಿದೆ? ಯಾಕಂತ ಹೇಳಿದ್ರೆ ಒಂದು ಮಾತಿದೆ, ಆಡಳಿತವನ್ನು ಯಾವ ಪಕ್ಷ ನಡೆಸ್ತಾ ಇರುತ್ತೋ ಉಪಚುನಾವಣೆಗಳಲ್ಲಿ ಸಹಜವಾಗಿ ಅದೇ ಒಂದು ಪಕ್ಷ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಿ. ಬಟ್ ಈ ಸತಿ ಆ ಒಂದು ಪ್ರತೀತಿನ ಬ್ರೇಕ್ ಮಾಡುವಂತಹ ವಾತಾವರಣ ಇದೆ ಅನ್ನುವಂತಹ ಒಂದಷ್ಟು ಸುದ್ದಿ ಹರಿದಾಡ್ತಾ ಇದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ನೋಡಿ, ಕಾಂಗ್ರೆಸ್ ಪಕ್ಷ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ, ಏನು ಆಡಳಿತವನ್ನು ನಡೆಸ್ತಾ ಇದೆ, ಅದು ಎಲ್ಲ ವರ್ಗದವರಿಗೆ ಆಗುವಂತಹ ಕಾರ್ಯಕ್ರಮಗಳು. ಅದು ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು. ಅದಕ್ಕಿಂತ ಮಿಗಿಲಾಗಿ ಇವತ್ತು ಸಮಾಜದ ಕಟ್ಟಕಡೆಯ ನಾಗರಿಕನಿಗೂ ಅವನಿಗೆ ಶಕ್ತಿ ಕೊಡುವಂಥ, ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಕಾರ್ಯಕ್ರಮದ ಮುಖಾಂತರ ಮಾಡ್ತಾಯಿದ್ದೀವಿ. ನಾನು ಬಾಗಲಕೋಟೆಯಲ್ಲೇ ಇದ್ದೆ, ನಿನ್ನೆ ಬಂದಿದ್ದೇನೆ ನಾನು. ಎಲ್ಲ ಗ್ರಾಮೀಣ ಭಾಗದಲ್ಲಿ ಆಗಿರ್ಬೋದು, ನಗರ ಭಾಗದಲ್ಲಿ ಆಗಿರ್ಬೋದು, ಜನರನ್ನ ಹೋಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬೆಂಬಲ ಮಾಡಿ ಅಂತ ಹೋಗಿ ಕೇಳೋ ಸಂದರ್ಭದಲ್ಲಿ ಅವರೇ ಹೇಳ್ತಾ ಇದ್ದಾರೆ, ನಮಗೆ ಈ ರೀತಿ ಈ ಯೋಜನೆ ಸಿಕ್ಕಿದೆ, ಈ ರೀತಿ ಈ ಕಾರ್ಯಕ್ರಮ ಬಂದಿದೆ, ಈ ಗ್ಯಾರಂಟಿಗಳು ನಮಗೆ ತಲುಪ್ತಾ ಇದೆ. ಸೊ ಯಾವ ಗ್ಯಾರಂಟಿಗಳಿಂದ ನಮ್ಮ ಆರ್ಥಿಕ ಸ್ವಾವಲಂಬನೆ ಆಯಿತು, ಕೋವಿಡ್ ಅನ್ನುವಂಥ ಕಷ್ಟ ಕಾಲದಲ್ಲಿನೂ ನಾವು ಆರ್ಥಿಕವಾಗಿ ಜರ್ಜರಿತ ಆದಂತಹ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಈ ಸಾಮಾಜಿಕ ಬದ್ಧತೆಯ ಕಾರ್ಯಕ್ರಮಗಳು ನಮ್ಮ ಕೈ ಹಿಡಿದವು. ಸೊ ಇದನ್ನೆಲ್ಲ ನೋಡಿದರೆ ಕಾಂಗ್ರೆಸ್ ಪಕ್ಷ ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆಯಲ್ಲಿ ಆಗಿರ್ಬೋದು, ಗೆಲುವು ಶತಸಿದ್ಧ ಇದೆ. ನಮಗೆ ಎಷ್ಟು ಅಂತರದಲ್ಲಿ ಗೆಲ್ತೀವಿ ಅನ್ನೋದನ್ನು ಇವಾಗ ನಾವು ನೋಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಕಳೆದ ಚುನಾವಣೆಯಲ್ಲಿ 28,000 ಮತದ ಅಂತರದಿಂದ ಗೆದ್ದಿದ್ವಿ. ಮತ್ತು ಬಾಗಲಕೋಟೆನಲ್ಲಿ ಸುಮಾರು 18,000 ಮತಗಳಿಂದ ಏನೋ ಗೆದ್ದಿದ್ವಿ. ಅದಕ್ಕಿಂತ ಹೆಚ್ಚು ಅಂತರ ಮತದಿಂದ ನಾವು ಗೆಲುವನ್ನು ಸಾಧಿಸ್ತೀವಿ. ಈಗಾಗಲೇ ನಾವು ಯಾವ ರಣತಂತ್ರ ಇದೆ, ಯಾವ ಕಾರ್ಯತಂತ್ರ ನಾವು ಮಾಡಿದೀವಿ ಅನ್ನೋದನ್ನು ವೀರಣ್ಣ ಚರಂತಿಮಠ್ ಸೋತಿದ್ದ 5,900 ಮತಗಳಿಂದ. ಅದೇ ಇರ್ಬೋದು, ಅದೇ ಬಾಗಲಕೋಟೆದು ಒಂದು 6-7 ಸಾವಿರದಿಂದ ಏನೋ ನಾವು ಗೆದ್ದಿದ್ವಿ. ಆದರೆ ಇವಾಗ ಬಾಗಲಕೋಟೆನಲ್ಲಿ ಏನು MI ಮೇಟಿ ಅವರು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ನವನಗರದಲ್ಲಿ ಅವರು ತಂದಂಥ ಅನುದಾನ, ಅಲ್ಲಿರುವಂಥ ಕಾರ್ಯಕ್ರಮಗಳು, ಎಲ್ಲದಕ್ಕಿಂತ ವಿಶೇಷವಾಗಿ ಏನು ಮೆಡಿಕಲ್ ಕಾಲೇಜನ್ನು ಇವತ್ತು ಬಾಗಲಕೋಟೆಗೆ ತಂದಿದ್ದಾರೆ, ಇದೆಲ್ಲವನ್ನು ನಾವು ಗಮನಿಸಿದರೆ ಇವತ್ತು ಅಲ್ಲಿ ಜನ ಮತ್ತು ದಾವಣಗೆರೆ ನೀವು ಅಲ್ಲಿ ಹೇಳಲೇಬೇಕಾಗಿಲ್ಲ. ಯಾಕೆಂದರೆ ಶಾಮನೂರು ಶಿವಶಂಕರಪ್ಪನವರು ಸಚಿವರಾಗಿ, ಶಾಸಕರಾಗಿ, ಮತ್ತು ಇವಾಗ SS ಮಲ್ಲಿಕಾರ್ಜುನ ಅವರು ಮಂತ್ರಿಯಾಗಿ ಅಲ್ಲಿ ಮಾಡಿದಂಥ ಸರ್ವಾಂಗೀಣ ಅಭಿವೃದ್ಧಿ ಎಲ್ಲ ಸಮಾಜದವ್ರನ್ನ ಜೊತೆಯಲ್ಲಿ ತೆಗೆದುಕೊಂಡಂಥ ಕೆಲಸ ಮಾಡಿರೋದ್ರಿಂದ ನಮ್ಮ ಗೆಲುವು ಖಚಿತ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ನೀವು ದೃಶ್ಯದಲ್ಲಿ ಗಮನಿಸಿದ್ರಿ ಅಂತ ಅನಿಸುತ್ತೆ, ಮುಸ್ಲಿಂ ಮಹಿಳೆಯರು, ಅಲ್ಪಸಂಖ್ಯಾತ ಸಮುದಾಯದ ಆ ಹೆಣ್ಣುಮಕ್ಕಳು ನಮಗೆ ನೋವಾಗಿದೆ ಅನ್ನುವಂತಹ ಸಿಟ್ಟನ್ನು ಆಕ್ರೋಶಭರಿತರಾಗಿ ವ್ಯಕ್ತಪಡಿಸ್ತಾ ಇದ್ರು. ಇಲ್ಲ, ಕಳೆದ 15-20 ದಿವಸಗಳಿಂದ ಬಹಳಷ್ಟು ಘಟನಾವಳಿಗಳಿಗೆ ನೀವು ಎಲ್ಲರೂ ಸಾಕ್ಷಿ ಆಗಿದ್ದೀವಿ. ಆದರೆ ನಮ್ಮ ಸಮುದಾಯಕ್ಕೆ ಕೊಡಬೇಕಾಗಿತ್ತು, ನಮ್ಮ ಸಮುದಾಯದ ಜನರಲ್ಲಿ ಒಂದು ನೋವು ಇತ್ತು. ಆದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂಗಳಕ್ಕೆ ನಾವು ವರದಿಯನ್ನು ಕೊಡುವವರೆಗೆ ರಾಜ್ಯ ಸಮಿತಿಯ ವ್ಯಾಪ್ತಿನಲ್ಲಿ ಎಲ್ಲಿವರೆಗೆ ಅದು ಇರುತ್ತೆ ಅಲ್ಲಿವರೆಗೆ ಪ್ರತಿಯೊಬ್ಬರಿಗೂ ಹೋರಾಟ ಮಾಡುವಂತಹ ಒಂದು ಪಕ್ಷದ ವೇದಿಕೆಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವವನ್ನು ಕಾಯ್ದುಕೊಂಡು ಮಾಡುವಂಥ ಅಧಿಕಾರ ಇದೆ. ಎಲ್ಲರೂ ಕೇಳಿದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರು ಕೇಳಿದ್ದಾರೆ, ಅಹಿಂದ ವರ್ಗದವರು ಕೇಳಿದ್ದಾರೆ, ಎಲ್ಲ ಮೇಲ್ವರ್ಗದವರು ಕೇಳಿದ್ದಾರೆ. ಕೇಳೋದ್ರಲ್ಲಿ ತಪ್ಪಿಲ್ಲ. ಅದಾದಮೇಲೆ ಮಾನ್ಯ ಹೈಕಮಾಂಡ್ ನಿರ್ಣಯ ಕೈಗೊಳ್ಳುತ್ತೆ. ಅದಕ್ಕೆ ನಾವು ಪಕ್ಷದ ಶಿಸ್ತಿನ ಸಿಪಾಯಿಗೆ ನಾವೆಲ್ಲರೂ ತಲೆಬಾಗಿದ್ದೀವಿ. ನಮ್ಮ ಸಮುದಾಯಕ್ಕೆ ಬಹಳಷ್ಟು ಅವಕಾಶಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಮಾಡಿದ್ದೀವಿ. BJP ಅವರು ಏನು ಅನ್ಯಾಯ ಮಾಡ್ತಾಯಿದ್ರು, BJP ಅವರು ಏನು ಶೋಷಣೆ ಮಾಡ್ತಾಯಿದ್ರು, ಅದಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಯಾವತ್ತೂ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷ ಮಾಡಿದೆ. ಹಾಗಾಗಿ ಏನು ಅವರ ಸಾತ್ವಿಕ ಸಿಟ್ಟು ಇದೆ, ನಾನು ಸಾತ್ವಿಕ ಅಂತ ಹೇಳ್ತೇನೆ, ಯಾಕಂದರೆ ಅದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಈ ಸಮಯದಲ್ಲಿ ಇರ್ಬೋದು, ಆದರೆ 9ನೇ ತಾರೀಕುವರೆಗೆ ಎಲ್ಲವೂ ಸರಿ ಹೋಗಿ ಇವತ್ತು ಒಂದು ಪ್ರಚಂಡ ಬಹುಮತ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತ ಸಮುದಾಯದಿಂದ ಹಿಡಿದು ಎಲ್ಲ ವರ್ಗದ ಜನ ಇವತ್ತು ಕೊಡುವ ಇದರಲ್ಲಿದ್ದಾರೆ. ರೈಟ್ ಸೈದ್ ಅವರು ನೀವು ಹೇಳಬೇಕು. ಒಂದು ಮಾತಿದೆ, ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಯಾರು ಆಡಳಿತವನ್ನು ನಡೆಸ್ತಾ ಇರ್ತಾರೆ ಆ ಪಕ್ಷಕ್ಕೆ ಸಹಜವಾಗಿ ಉಪಚುನಾವಣೆಯಲ್ಲಿ ಗೆಲುವು ಅಂಥೇಳಿ. ಕಳೆದ ಸತಿ ಉಪಚುನಾವಣೆಯಲ್ಲಿ ಹಾಗೆ ಆಗಿತ್ತು, ಹಾಗಾಗಿ ಈ ಸತಿ ಕೂಡ ಅದು ಮರುಕಳಿಸುತ್ತೆ ಅಂತ. ಬಟ್ ನಿಮ್ಮ JDS ಹಾಗೂ BJP ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇದು ಬ್ರೇಕ್ ಆಗುತ್ತೆ ಅಂತ, ಹೌದಾ? ಮೊದಲಾಗಿ ನಿಮ್ಮ ಚಾನಲ್ ವೀಕ್ಷಕರಿಗೆಲ್ರಿಗೂ ಸೈಯದ್ ಮಾಡೋ ನಮಸ್ಕಾರಗಳು.
ಇವತ್ತು 10 ತಿಂಗಳ ನಂತರ ಮತ್ತೆ ವಾಪಸ್ ಬಂದಿದ್ದೀನಿ. ಎಲ್ಲರ ಆಶೀರ್ವಾದ, ದೇವರ ಅನುಗ್ರಹ. ಮೇಡಮ್ ಅವರೇ, ಲಾಸ್ಟ್ ಟೈಮ್ ಚನ್ನಪಟ್ಟಣದಲ್ಲಿ ನೋಡಿದ್ದೀರಿ, ಆಲ್ಮೋಸ್ಟ್ ಆಲ್ ರೂಲಿಂಗ್ ಗೌರ್ಮೆಂಟ್ ಕ್ಯಾಂಡಿಡೇಟೇ ಗೆಲ್ಲೋದು. ಯಾಕಂದರೆ ಇಲ್ಲಿ ದುಡ್ಡಿನ ಹೊಳೆನೇ ಹರಿಸ್ಬಿಡ್ತಾರೆ. ಆಡಳಿತ ನಡೆಸ್ತಿರ್ತಾರಲ್ಲ ಕೆಲಸ ಕಾರ್ಯ ಬಿಟ್ಟು ಇಡೀ ಕ್ಯಾಬಿನೆಟ್ ಹೋಗ್ಬಿಡುತ್ತೆ ಪ್ರಚಾರಕ್ಕೆ. ಆಮೇಲೆ ದುಡ್ಡು ಅನ್ನೋದು ರೂಲಿಂಗ್ ಗೌರ್ಮೆಂಟ್ ಲೆಕ್ಕನೇ ಇಲ್ಲ. ಒಂದು ಓಟಿಗೆ 5,000 ಹಿಂಗೆ ದುಡ್ಡು ಹರಿಸ್ಬಿಡ್ತಾರೆ. ಇಲ್ಲಿ ಪ್ರಶ್ನೆ ದಾವಣಗೆರೆಯಲ್ಲಿ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಒಂದು ಮಾತು ಹೇಳಿದರು. ನಮ್ಮ ಕಾಂಗ್ರೆಸ್ ವಕ್ತಾರರು ಗೊತ್ತಿರಬೇಕು. ನಾನು ಸತ್ರೆ ನಂತರ ಈ ಸೀಟು ಮುಸ್ಲಿಮ್ಸ್ಗೆ ಕೊಡಬೇಕು ಅಂತ ಹೇಳಿದರು. ಆದರೆ ಎಸ್ ಮಲ್ಲಿಕಾರ್ಜುನ್ ಅವ್ರ ತಂದೆ ಮಾತು ಇಟ್ಕೊಂಡಿಲ್ಲ, ಅವರೇ ಉಳಿಸ್ಕೊಂಡಿಲ್ಲ. ಶಾಮನೂರು ಶಿವಶಂಕರಪ್ಪ 93ಇಂದ ಈ ಮುಸ್ಲಿಂ ಸಮುದಾಯ ಕೈ ಇಲ್ಲಿವರೆಗೂ ಹಿಡಿದಿದೆ. ಯಾಕಂದರೆ 93ಯಲ್ಲಿ ನಾನು ದಾವಣಗೆರೆ ನನಗೆ ನನ್ನ ಮನೆ ಇದ್ದಂಗೆ ನೋಡಿದ್ದೀನಿ ನಾನು. ಆವಾಗ ನನಗೆ ಮೋಸ್ಟ್ಲಿ ಒಂದು 18-19 ವಯಸ್ಸಿರ್ಬೋದು. ಶಾಮನೂರು ಶಿವಶಂಕರಪ್ಪ ಅವರು ಗೆದ್ದು ಬಂದು ಆಜಾದ್ ನಗರ್ ಅಂತ ಒಂದು ಸ್ವಲ್ಪ ಸ್ಲಮ್ ಟೈಪ್ ಅದು ಆಜಾದ್ ನಗರ್, ಅಲ್ಲಿ ಒಂದು ದೊಡ್ಡ ಪ್ಲಾಸ್ಟಿಕ್ ಆಗಿಬಿಟ್ಟು ಈ ಖಾರ ಮಂಡಕ್ಕಿ ಹಾಕಿ ಕೆಳಗಡೆ ಕೂತ್ಕೊಂಡು ಮುಸ್ಲಿಂ ಸಮುದಾಯ ಜೊತೆಯಲ್ಲಿ ತಿಂದಿರೋದು ನಾನು ಕಣ್ಣಾರ ನೋಡಿದ್ದೀನಿ. ಆಯ್ತಾ ಮೇಡಮ್? ಹಿ ವಾಸ್ ಸಚ್ ಅ ಗುಡ್ ಪರ್ಸನ್. ಅವ್ರು ಯಾವತ್ತು ಮುಸ್ಲಿಂ ಸಮುದಾಯ ಕೈ ಬಿಟ್ಟಿಲ್ಲ, ಮುಸ್ಲಿಂ ಸಮುದಾಯ ಅವ್ರು ಕೈ ಬಿಟ್ಟಿಲ್ಲ. ಈ ಸೀಟು ಬಿಟ್ಟು ಕೊಡಬೇಕಾಗಿತ್ತು 2 ವರ್ಷ. ನಿಮಗೆ ಶಾಮನೂರು ಶಿವಶಂಕರಪ್ಪ ಅವರು, ನಂತರ ಮಲ್ಲಿಕಾರ್ಜುನ್ ಅವರು, ನಂತರ ಪ್ರಭಾ ಅವರು, ಇವಾಗ ಅವ್ರ ಮೊಮ್ಮಗ. ಇದೇನು ಮೇಡಮ್ ಇದು? ಅಲ್ಲ, ಇದು ಏನು ರಾಜರ ಮಂತನ? ನಾನಾದ್ಮೇಲೆ ನನ್ನ ಮಗ ಆದ್ಮೇಲೆ ಅವನ ಮಗ. ದೇವೇಗೌಡರ ಮಂತನ ಒಂದು ನಿಮಿಷ ಇರ್ರಿ. ಅಯ್ಯ, ಈ ದೇವೇಗೌಡರಿಗಿಂತ ಜಾಸ್ತಿ ಇವಾಗ ನಿಮ್ಮಲ್ಲೇ ಇದೆ. ಹೇಳ್ರಿ ನಿಮ್ಮಲ್ಲೇ ಇದೆ. ನಿಮ್ಮ CM ಅವ್ರ ಮಗ, ಖರ್ಗೆ ಅವ್ರ ಮಗ, SS ಅವ್ರ ಮಗ, ಇನ್ನು ಎಷ್ಟು ಮಕ್ಕಳು ಬೇಕು? ಇಲ್ಲಿ ದೇವೇಗೌಡರು 2 ಮಕ್ಕಳು ರಾಜಕೀಯದಲ್ಲಿರೋದು. ನಿಮ್ಮ ನೆಹರುವಿಂದ ಹಿಡಿದು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ. ಬೇಡ, ಟೈಮ್ ವೇಸ್ಟ್ ಆಗೋದು ಬೇಡ. ದಾವಣಗೆರೆ ಬಗ್ಗೆ ಮಾತಾಡೋಣ. ದಯವಿಟ್ಟು ಡೈವರ್ಟ್ ಮಾಡೋಕೆ ಹೋಗ್ಬಿಡಿ ಮೇಡಮ್. ಕೈ ಹಿಡ್ದಿಲ್ಲ. ಇವಾಗ ಒಂದು ಲಾಸ್ಟ್ ಟೈಮ್ ನೀವೇ ಹೇಳಿದ್ರಿ, BJP ಅಭ್ಯರ್ಥಿ ಬೇರೆ 5,000 6,000 ಅಂತರದಲ್ಲಿ ಸೋತಿರೋವಂಥದ್ದು. ಈ ಬಾರಿ ಮೊನ್ನೆ ನಾನು ನೋಡಿದ್ದೀನಿ, ಇನ್ ದಿ ಹಿಸ್ಟ್ರಿ ಆಫ್ ದಾವಣಗೆರೆ ಫಸ್ಟ್ ಟೈಮ್ ಮುಸ್ಲಿಂ ಯುವಕರು BJP ಸೇರಿದ್ದಾರೆ. ಹೌದು. ಬೇಕಾದ್ರೆ ಈಗಲೇ ಫೋಟೋಸ್ ಕೊಡ್ತೀನಿ ನಿಮ್ಗೆ. ಕರೆಕ್ಟ್ ಇದೆ. ಮುಸ್ಲಿಂ ಯುವಕರು ಇವ್ರು ಹೇಳುವುದೇ 4 ಜನದಿಂದ ಒಬ್ಬನಿಂದ ಏನಾಗುತ್ತೆ, ಒಬ್ಬನಿಂದ ದೇಶನೇ ಬದಲಾಗ್ಬಿಡುತ್ತೆ. ಗಾಂಧೀಜಿ ಒಬ್ಬರೇ ಇದ್ದಿದ್ದು, ಸ್ವಾತಂತ್ರ್ಯ ತಂದಿರೋದು. ಆಯ್ತಾ? ತುಂಬಾ ಚೇಂಜಸ್ ಆಗುತ್ತೆ. ಇವತ್ತು 4 ಹೋಗ್ತಾರೆ, ನಾಳೆ 40 ಹೋಗ್ತಾರೆ, ನಾಳೆ 400 ಹೋಗ್ತಾರೆ, ನಾಳೆ 4,000 ಹೋಗ್ತಾರೆ. ಯಾಕೆ? ನಿಮ್ಮ ತಪ್ಪುಗಳಿಂದ. ಹೈಕಮಾಂಡ್ಗೆ ನಾವು ಸಿಪಾಯಿಗಳಲ್ಲ, ಗುಲಾಮ್ರು. ಕಾಂಗ್ರೆಸ್ ಅಲ್ಲಿ ಮುಸಲ್ಮಾನರು ಎಷ್ಟು ಜನ ಇದ್ದಾರೋ, ಕಾಂಗ್ರೆಸ್ ಅವರು ಮುಸಲ್ಮಾನರಿಗೆ ಗುಲಾಮ್ರು ಅಂತ ತಿಳ್ಕೊಂಡಿರೋರು. ಯಾಕಂದ್ರೆ ಅವ್ರು ಚೆನ್ನಾಗಿ ಗೊತ್ತು, ಇವ್ರಿಗೆ ದಮ್ಮಿಲ್ಲ, ನಮ್ ಬಿಟ್ಟು ಹೋದ್ರೆ ಯಾರು ಗತಿ ಇಲ್ಲ, ಬಾಲ ಮುದ್ದೊಡ್ಕೊಂಡು ಬಿದ್ದಿರ್ತಾರಂತ. ಹಂಗೇನಾದ್ರು ಇದ್ದಿದ್ರೆ ಎಷ್ಟು ನಾಯಕರಿದ್ದಾರೆ. ಜಮೀರ್ ಭಾಯ್ ಏನಂದ್ರು, ರಾಜೀನಾಮೆ ಬರ್ದ್ಬಿಡ್ತೀನಿ. ಏನಾಯ್ತು? ಅವ್ರ ಮಾತಿಗೆ ಕಿಮ್ಮತ್ ಇದೆಯಾ? ಸುರ್ಜೇವಾಲಾ ಏನಂದ್ರು, ಬ್ಲ್ಯಾಕ್ ಮೇಲೆಲ್ಲ ಮಾಡಬಾರ್ದು, ರಾಜೀನಾಮೆ ಬರೀತೀಯ, ಬರ್ಬಿಟ್ಟು ಸೀದಾ ಮನೆಗೆ ಹೋಗಂದ್ರು. ಹಿಂಗೆ ಕೈ ಇಟ್ಕೊಂಡು ಸುಮ್ಮನೆ ಜಮೀರ್ ಭಾಯ್ ಕೇರಳ ಹೋಗ್ಬಿಟ್ರು. ರೈಟ್, ಅಲ್ಲಿಗೆ ಬರ್ತೀನಿ ನಾನು. ಜಮೀರ್ ಅವರು ನಾಳೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ? ಖಂಡಿತ ಬರ್ತಾರೆ ಮೇಡಮ್. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಜಮೀರ್ ಅವರು ನಿನ್ನೆ ಪತ್ರಿಕಾ ಹೇಳಿಕೆಯಲ್ಲಿ ಹೇಳಿದ್ದಾರೆ, ನಾನು ಸ್ಟಾರ್ ಪ್ರಚಾರಕನಾಗಿ ಕೇರಳದಲ್ಲಿ ಸುಮಾರು 5-6 ದಿವಸದಿಂದ ಪ್ರಚಾರವನ್ನು ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ, ಮತ್ತು ನಾನು ನನ್ನ ಕಾರ್ಯಕ್ರಮ ಮೊದಲೇ ನಿಗದಿತ ಆಗಿದೆ. 5ನೇ ತಾರೀಕು ನಾನು ದಾವಣಗೆರೆಗೆ ಹೋಗ್ತಾ ಇದ್ದೇನೆ. ಮುಂದಿನ 2 ದಿನಗಳು ಬಾಗಲಕೋಟೆಯಲ್ಲಿ ಇರ್ತೇನಂತ. ಅವರ ನಾಯಕತ್ವದಲ್ಲಿ ನಾವು ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬರ್ತದೆ ಅಂತ ಹೇಳಿ.
ಅಲ್ಲೊಂದು ಕಂಡೀಷನ್ಸ್ ಅಪ್ಲೈ ಅಂತ ಕೆ.ಸಿ. ವೇಣುಗೋಪಾಲ್ ಅವರು ಅನುಮತಿ ಕೊಟ್ಟರೆ ಚುನಾವಣಾ ಪ್ರಚಾರ ಕೆ.ಸಿ. ವೇಣುಗೋಪಾಲ್ ಅವರು ಅವರಿಗೆ ಆದಷ್ಟು ದಿನಗಳು ಅಲ್ಲಿ ಇರು ಅಂತ ಹೇಳಿದ್ರು. ಅದಕ್ಕೆ ಅವರು ಈಗ ಅಲ್ಲಿ ಹೋಗಿರೋದ್ರಿಂದ ಎಲ್ಲ ಕಾರ್ಯಕ್ರಮ ನಿಗದಿತ ಆಗಿದೆ. ಅವ್ರದ್ದು ಎಲ್ಲ ಅವರ ಬಂದೇ ಬರ್ತಾರೆ 5ನೇ ತಾರೀಕು ರೆಡಿ ಆಗಿದೆ. ಸೊ ನಾಳೆ ಬರ್ತಾರೆ 5ನೇ ತಾರೀಕು. ಏನ್ ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ಜಮೀರ್ ಅಹಮದ್ ಖಾನ್? ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರು ಎಷ್ಟು ಸುರಕ್ಷಿತ ಸಂರಕ್ಷಿತ ಇದ್ದಾರೆ, ಯಾವುದೇ ಪಕ್ಷನೇ ಇಲ್ಲ. ಯಾಕಂದ್ರೆ ಈಗ ಬಿಜೆಪಿ ಅವರು ಒಂದು ಟಿಕೆಟ್ ಕೊಡಲ್ಲ. ಬಿಜೆಪಿ ಅವರು ಮಾನ್ಯ ಈಶ್ವರಪ್ಪನವರೇ ಹೇಳಿದ್ರು ಅವಾಗ ಉಪಮುಖ್ಯಮಂತ್ರಿ ಆದಾಗ, ನಮ್ಮ ಈಶ್ವರಪ್ಪನವ್ರಿಗೆ ಏನಿಲ್ವಲ್ಲ ಬಿಡಿ ಇರ್ಲಿ, ಆದ್ರೆ ಅವರು ಅವಾಗ ಅಂದಿನ ಕಾಂಟೆಕ್ಸ್ಟ್ ಅಲ್ಲಿ ಅವ್ರು ನಾಯಕರಾಗಿದ್ರಲ್ಲ, ಅವ್ರು ಹೇಳ್ತಾ ಇದ್ರು ನಮ್ಮ ಕಚೇರಿಯನ್ನು ಗೂಡಿಸ್ಬೇಕಾಗುತ್ತೆ ನೀವು ಅಲ್ಲ ಟಿಕೆಟ್ ತಗೊಳ್ಬೇಕಂದ್ರೆ. ಇಂಥ ಮನಸ್ಥಿತಿ ಇರೋರು ಒಂದು ಟಿಕೆಟ್ ಕೊಡದೇ ಇರೋಂತೂ ಬರೀ ಸಬ್ಕಾ ವಿಶ್ವಾಸ ಅಂತ ಹೇಳ್ಕೊಂಡು ಹೋಗಿ ಎಲ್ಲ ಸಮುದಾಯದವ್ರ ಜೊತೆ. ಆಮೇಲೆ ಈಗ JDS ಅವ್ರು ನೋಡಿ, ಈಗ JDS ಅವ್ರದ್ದು ಅಸ್ತಿತ್ವ ಇಲ್ಲ. ಯಾಕಂದ್ರೆ ಅಸ್ತಿತ್ವನೇ ಇಲ್ಲ. ಈಗ ಮೈಸೂರದಲ್ಲಿ ಗೆದ್ದು ಬರ್ತಾ ಇದ್ರು, ಈಗ ಬಿಜೆಪಿ ಅವರು ತೆಗೆದುಕೊಂಡು ಬಿಟ್ಟಿದ್ದಾರೆ. ಈಗ ಹಳೆ ಮೈಸೂರಲ್ಲಿ ಕೆಲವು ಸ್ಥಾನಗಳು ಬರ್ತಾ ಇದ್ರು, ಈಗ ಬಿಜೆಪಿ ಅವರು ಕಾಂಗ್ರೆಸ್ ಈಗ ನಾವೆಲ್ಲ ಸೇರಿ ಅವ್ರಿಗೆ ನೆಕ್ಸ್ಟ್ ಟೈಮ್ ಸೀಟ್ ಇಲ್ದಂಗೆ ಮಾಡ್ಬಿಡ್ತೀವಿ. ಅರ್ಥ ಆಯ್ತಲ್ಲ? ಅವ್ರದ್ದು ಅಸ್ತಿತ್ವ ಮುಗಿತು. ಅವರು ಈಗ ವಿಲೀನ ಮಾಡೋದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಅವ್ರಿಗೆ ರಾಜಕೀಯ ಅಸ್ತಿತ್ವನೇ ಇಲ್ಲ. ಈಗ ಅವ್ರು ಏನು ಮಾತಾಡೋದೇ ಇಲ್ಲ. ಆಮೇಲೆ ನಮ್ಮ ಅಲ್ಪಸಂಖ್ಯಾತ ನಾಯಕರು ಏನಿದ್ದಾರೆ, ಮಾನ್ಯ ನನಗೆ ಒಂದು ಕ್ಲಾರಿಟಿ ಕೊಡಿ. ಈಗ ಅಲ್ಪಸಂಖ್ಯಾತರು 75,000 ರಿಂದ 80,000 ವೋಟ್ಸ್ ಅಲ್ಲಿದೆ ಅಂತ ಹೇಳಿದ್ರೆ ಜಮೀರ್ ಅಹಮದ್ ಅವ್ರು ಬರ್ತಾರೆ ಅಂದ್ರೆ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಈಗ ಫಸ್ಟ್ ಟಿಕೆಟಿಗೆ ಹೋರಾಡೋ ಸಂದರ್ಭದಲ್ಲೂ ಕೂಡ ಅವರೇ ಹೋಗಿದ್ರಿಂದಾಗಿ ಅವ್ರ ಮಾತನ್ನ, ಜಮೀರ್ ಅವ್ರ ಮಾತನ್ನ ಆ ಜನ ನಂಬಿಟ್ಟಿದ್ರು. ಈಗ ಅವ್ರು ಹೋಗಿ ಏನ್ ಮಾತಾಡ್ತಾರೆ, ಏನಂತ ಕೇಳ್ತಾರೆ ಸಮರ್ಥವ್ರಿಗೆ ಓಟ್ ಹಾಕಿ ಅಂತ? ಅವರು ಅದಕ್ಕೆ ನೆನ್ನೆನೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನೇನು ಸಮಸ್ಯೆಗಳಿತ್ತು ಅದು ಬಗೆಹರಿದಿದೆ, ಎಲ್ಲ ಸರಿ ಹೋಗಿದೆ, ದೊಡ್ಡ ದೊಡ್ಡ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವರು. ಈಗ ಅವ್ರು ಹೇಳಿದ್ಮೇಲೆ ನಾವು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿ ಹೇಳೋದಕ್ಕಾಗಲ್ವಲ್ಲ, ಅವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈಗ ಅದ್ರ ಮೇಲೆ. ಆಯ್ತು ಸರ್, ಇದು ಹೆಂಗಾಗುತ್ತೆ ಅಂತ ಹೇಳಿದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ದೊಡ್ಡ ದೊಡ್ಡ ನಾಯಕರು ಮಾತಾಡ್ತಾರೆ, ಕಿತ್ತಾಡ್ಕೋತಾರೆ, ಕಾಂಪ್ರಮೈಸು ಆಗ್ತಾರೆ. ಬಟ್ ತಳಮಟ್ಟದಲ್ಲಿ ಹೇಳಿ ಅಲ್ಲ, ಅದು ಕರೆಕ್ಟ್. ಈಗ ನೋಡಿ, ಅಲ್ಲಿ 88,000 ಮತಗಳು ಇರುವುದು ನಿಜ. ಅಲ್ಲಿ ಸುಮಾರು ವರ್ಷಗಳಿಂದ ಶಾಮನೂರು ಶಿವಶಂಕರಪ್ಪನವರು ಬಹಳ ದೊಡ್ಡ ನಾಯಕರಾಗಿದ್ರು. ಅವರಿಗೆ ಬೆಂಬಲವಾಗಿ ನಿಂತಿದ್ದು ನಮ್ಮ ಸಮುದಾಯವೇ. ಅದಕ್ಕೆ ನೋಡಿ, ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯದವ್ರನ್ನ ಜೊತೆಲಿ ತೆಗೆದುಕೊಂಡು ಹೋಗುತ್ತೆ. ನಾವು ಅಲ್ಪಸಂಖ್ಯಾತರಿಗೂ ಅಷ್ಟೇ ಒಲವು ತೋರಿಸ್ತೀವಿ, ಅಲ್ಪಸಂಖ್ಯಾತರಿಗೂ ಅಷ್ಟೇ ತೋರಿಸ್ತೀವಿ, ದಲಿತರಿಗೂ ಅಷ್ಟೇ ತೋರಿಸ್ತೀವಿ, ಶೋಷಿತ ವರ್ಗದವ್ರಿಗೂ ಅಷ್ಟೇ ತೋರಿಸ್ತೀವಿ. ನಮ್ಮ ಸಿದ್ಧಾಂತವೇ ಎಲ್ರಿಗೂ ಸಮಪಾಲು, ಎಲ್ರಿಗೂ ಸಮಬಾಳು. ಈ ರಾಜ್ಯದ ಏನು ಸಂಪನ್ಮೂಲ ಇದೆ, ಈ ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಏನು ನಾಯಕತ್ವ ಕೊಡುವಂಥದ್ದಿದೆ, ಏನು ಅವರಿಗೆ ಶಕ್ತಿ ತುಂಬುವಂಥದ್ದಿದೆ, ಎಲ್ಲ ಸಮುದಾಯ ಅವರಿಗೆ ಸಮಾನವಾಗಿ ಕೊಡುವಂಥದ್ದೇ ಕಾಂಗ್ರೆಸ್ ಪಕ್ಷ. ಸೊ ಅದನ್ನ ನಾವು ಮನವರಿಕೆ ಮಾಡ್ತೀವಿ. ನಮ್ಮ ನಾಯಕರು ಹೋಗಿ ಅಲ್ಲಿ ತಳಮಟ್ಟದ ನಾಯಕರಿಗೆ, ಅಲ್ಲಿ ಸ್ಥಳೀಯ ನಾಯಕರಿಗೆ ಮನವರಿಕೆ ಕೆಲಸವನ್ನ ಕಳೆದ ಹಲವಾರು ದಿನಗಳಿಂದ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಶಸ್ವಿಯಾಗಿದ್ದಾರೆ. 9ನೇ ತಾರೀಕಿನ ಫಲಿತಾಂಶ ಆಶ್ಚರ್ಯಕರ ರೀತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಜನ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಏನು ಬೇಷರತ್ ಬೆಂಬಲನ್ನು ನೀಡಿ ಅವ್ರಿಗೋಸ್ಕರ ನಿಲ್ಲೋದೇ ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ಮನಗಂಡು ಅವರು ತಮ್ಮ. ಹಂಗಾರೆ ಇನ್ನೊಂದು 2 ವಿಚಾರ ಇದೆ, ನಾವು ಚರ್ಚೆ ಮಾಡಲೇಬೇಕು. ಏನು ಅಂತಂದ್ರೆ ಸರ್, ಹೌದು, ಈಗ ಮುಸಲ್ಮಾನ್ ಮತಗಳು ಅಂದಾಗ ಕಾಂಗ್ರೆಸ್ ಅನ್ನುವಂತಹ ವಿಚಾರ ನೀವು ಪ್ರಸ್ತಾಪ ಮಾಡಿದ್ರಿ. ಸಾದಿಕ್ ಅವರು ಬಹಳ ಮುಖ್ಯವಾಗಿ, ಸಾದಿಕ್ ಪೈಲ್ವಾನ್ ಅವರು ಓಪನ್ ಆಗಿ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ರು, ಟಿಕೆಟ್ ಬೇಕು ಅಂತ ಕೇಳಿದ್ರು. ಆದರೆ ಅವಕಾಶ ಲಭ್ಯವಾಗಿಲ್ಲ. ಬಟ್ ಅವರ ಆ ಸ್ಟೇಟ್ಮೆಂಟಿಗೆ ಬದ್ಧರಾಗಿ ನಿಂತ್ಕೋಬೇಕಾಗಿತ್ತಲ್ಲ, ಯಾಕೆ ಆ ಬದ್ಧತೆ ಅನ್ನೋದು, ಆ ಎದೆಗಾರಿಕೆ ಅನ್ನೋದು ಉಳ್ಕೊಂಡ್ಲಿಲ್ಲ? ಅದಕ್ಕೆ ಉತ್ತರ ಕೊಡಬೇಕು. ಇನ್ನೊಂದಲ್ಲೊಬ್ಬರು ಲೇಡಿ ಮಾತಾಡಿದ್ರು, ನೀವು ಗಮನಿಸಿದ್ರು, ಅವ್ರು ಡೀಲ್ ಮಾಡ್ಕೊಂಡ್ಬಿಟ್ರು, ಅವ್ರು ಸೂಟ್ ಕೇಸ್ ತೊಗೊಬಂದ್ಬಿಟ್ರೆ ನಮ್ಮ ಉದ್ಧಾರ ಆಗಲ್ಲ ಅಂತ. ಈ 2 ವಿಚಾರಕ್ಕೆ ಏನು ಹೇಳ್ತೀರಿ? ಇಲ್ಲ, ಸಾದಿಕ್ ಪೈಲ್ವಾನ್ ಅವರು ಹೇಳಿದ್ದಾರೆ, ನನಗೆ ಶಾಮನೂರು ಶಿವಶಂಕರಪ್ಪನವರು ನಮಗೆ ಭಾಳ ಹಿರಿಯರಾಗಿದ್ದರು, ಅವ್ರ ಜೊತೆಯಲ್ಲಿ ನಾವು ಇದ್ವಿ, ಯಾವುದೇ ಕಾರಣಕ್ಕೆ ಅಲ್ಲಿ ಕೋಮುವಾದಿ ಶಕ್ತಿಗಳು ಬರಬಾರ್ದು, BJP ಅವರಿಗೆ ಅವಕಾಶ ಆಗಬಾರ್ದು, ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯಗಳಿದೆ, ನಮ್ಮಲ್ಲಿ ಏನು ಇವತ್ತು ಕಷ್ಟ ಸುಖ ಇದೆ, ಅದನ್ನು ಕೂತ್ಕೊಂಡು ನಾವು ಮಾತಾಡೋಣ. ಮಾತಾಡಿದ ಮೇಲೆ ಅದಕ್ಕೇನು ಅದರದ್ದು ಒಂದು ಬೆನಿಫಿಟ್ಟು ಕೋಮುವಾದಿ ಪಕ್ಷಗಳಿಗೆ ಹೋಗಬಾರ್ದು ಅನ್ನುವಂಥ ಇದೆ. ಅಲ್ಲ ಸರ್, ಆ ಕೋಮುವಾದಿ ಪಕ್ಷಕ್ಕೆ ಗೊತ್ತಿದ್ದು ಈಗ ಮುಸ್ಲಿಂ ಸ್ಥಳೀಯ ನಾಯಕರು ಸೇರ್ಪಡೆಯಾಗಿದ್ದಾರಾ? ಸೇರ್ಪಡೆಯಾಗಿದ್ದಾರೆ. ಇವತ್ತು ಯುವಕರು ಅಲ್ಲಿ ಆಗಿರೋದು 20ರಿಂದ 30 ವರ್ಷದ ಒಳಗಡೆನ ಯುವಕರು ಸ್ವಲ್ಪ ಜನ ಸೇರ್ಪಡೆ ಆಗಿದ್ದಾರೆ, ಇಲ್ಲ ಅಂತ ಇಲ್ಲ. ಅವ್ರಿಗೆ ಆಕ್ರೋಶ ಇದೆ, ಅವ್ರಿಗೆ ಸಿಟ್ಟಿದೆ. ಆದರೆ ಅವ್ರಿಗೆ ಧೈರ್ಯ ತುಂಬುವಂಥದ್ದು, ಅವ್ರಿಗೆ ಶಕ್ತಿ ತುಂಬುವಂಥದ್ದು, ಅವರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸ ನಮ್ಮ ನಾಯಕತ್ವ ಮಾಡುತ್ತೆ, ನಮ್ಮ ನಾಯಕತ್ವ ಮಾಡ್ತಾ ಇದೆ. ಅದಕ್ಕೆ ಹೇಳಿದ್ದೇನೆ,
9ನೇ ತಾರೀಕಿಗೆ ಎಲ್ಲವೂ ಸರಿ ಹೋಗುತ್ತೆ, ನಿಮಗೆ ಕಣ್ಣಿಗೆ ಕಾಣಿಸುತ್ತೆ. ಅರ್ಥ ಆಯ್ತಲ್ಲ? ಇದರ ಅಲ್ಲಿ ಇವಾಗ SDPIನೂ ಬಂದಿದೆ, ಬೇರೆ ಬೇರೆ ನಮ್ಮ ಹೌದು ಸರ್, ಆ ಓಟ್ಸೇ ಇದಾಗಬೇಕೇನೋ. ಅಪ್ಸರ್ ಕೊಡ್ಲಿಪೇಟೆ ಕೊಡ್ಲಿಪೇಟೆ ಅವರು ಸಾದಿಕ್ ಅವ್ರು ಕಂಟೆಸ್ಟ್ ಮಾಡಿದ್ರು. ಅವಾಗ ಏನಾಗುತ್ತೆ, ನೀವು ವೋಟ್ ಬ್ಯಾಂಕ್ ಅಂದ್ಕೊಂಡಿದ್ದೆ, ಅದು ವೋಟ್ ಬ್ಯಾಂಕ್ ಅಲ್ಲ. ಇವಾಗ ಸಾಮಾನ್ಯ ಒಂದು ವೋಟ್ ಹಾಕೋರು ಯಾವ ಕಡೆ ನಾವು ಹಾಕಿದ್ರೆ ಗೆಲುವು ಆಗ್ತದೆ, ಯಾರ್ದು ಗೆಲುವು ಆಗ್ತದೆ. ಈಗ ಅಪ್ಸರ್ ಕೊಡ್ಲಿಪೇಟೆ ಅವರಿಗೆ ಕೊಟ್ಟರೆ ಅವರು ಎಲ್ಲ ವರ್ಗದ ಸಮುದಾಯದವರ ವೋಟ್ಗಳನ್ನು ತೆಗೆದುಕೊಳ್ಳುವಷ್ಟು ಸಾಮರ್ಥ್ಯ ಅವ್ರಿಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ವರ್ಗದ ಸಾಮರ್ಥ್ಯ ಬರ್ತದೆ ಅನ್ನೋದು ಒಂದು ಅವರಿಗೆ ಕನ್ವಿನ್ಸಿಂಗ್ ಇರುತ್ತೆ. ಅದಕ್ಕಾಗಿ ಅವ್ರು ವೋಟ್ ವೇಸ್ಟ್ ಮಾಡದೆ, ಅರ್ಥ ಆಯ್ತಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಬೆಂಬಲವನ್ನು ನೀಡ್ತಾರೆ. ರೈಟ್. ಸಾದಿಕ್ ಅವರು ಎಷ್ಟು 88,000 ವೋಟರ್ಸ್ ಅವರ ಪ್ರತಿನಿಧಿಯಾಗಿ ಓಪನ್ ಆಗಿ ಕೇಳಿಬಿಟ್ರು, ನನಗೆ ಟಿಕೆಟ್ ಬೇಕು ಅಂಥೇಳಿ ಬಹಿರಂಗವಾಗಿ ಕೇಳಿದ್ರು. ಬಟ್ ಅವ್ರಿಗೆ ಆ ಸ್ಟೇಟ್ಮೆಂಟಿಗೆ ಸ್ಟಿಕ್ ಆನ್ ಆಗಿ ನಿಂತ್ಕೊಂಡಿಲ್ವಲ್ಲ ಮೇಡಮ್. ಸಾದಿಕ್ ಅವ್ರ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಆಗಲೇ ಹೇಳಿದ್ದೀನಿ, ಅದು ನನಗೆ ಮನೆ ಇದ್ದಂಗೆ. ಸಾದಿಕ್ ಪೈಲ್ವಾನ್ ಅವ್ರ ತಮ್ಮ ಅಯ್ಯೂಬ್ ನನಗೆ ಆವಾಗ ತುಂಬ ಕ್ಲೋಸ್ ಆಗಿದ್ದರು. ಇತ್ತೀಚೆಗೆ ನಾವು ಒಂದು 10-15 ವರ್ಷದಿಂದ ದಾವಣಗೆರೆಗೆ ಹೋಗಿಲ್ಲ, ಸಂಪರ್ಕ ಆಗಿಲ್ಲ. ಅವ್ರು ನನ್ನ ಫ್ರೆಂಡು. ಸಾದಿಕ್ ಅವರು ಅವ್ರ ಮನೆಯಲ್ಲಿ ಶಾಮನು ಶಿವಶಂಕರಪ್ಪ ಮನೆಯಲ್ಲಿ ಬೆಳೆದಿರೋ ಅಂಥವ್ರು, ಆಯಿತಾ. ಅವರು ಸ್ವರ್ಣ ನ್ಯೂಸಲ್ಲಿ ಅಜಿತ್ ಅವರು ಮಾತಾಡಿದಾಗ ನನಗೆ ಆವಾಗಲೇ ಗೊತ್ತು, ಇವ್ರು ನಿಲ್ಲಲ್ಲ, ಸುಮ್ಮನೆ ನಾಮಕ ವಾಸ್ತೆ ಹಾಕಿರೋದು ಅಂತ. ಆ ಮಹಿಳೆ ಹೇಳ್ತಲ್ಲ, ಅದು 100%. ಏನಪ್ಪ ಬೇಕು ನಿನಗೆ, ದುಡ್ಡು ಬೇಕಾ, ಚೇರ್ಮನ್ಶಿಪ್ ಬೇಕಾ, ಆಯ್ತು ಕೊಡ್ತೀನಿ ತಗೋ, ಆಯ್ತಣ್ಣ. ಇಲ್ಲಿ ದಾವಣಗೆರೆಯಲ್ಲಿ ಪ್ರಬಲವಾಗಿ ಯಾವ ಪ್ರಭಾವಿ ಮುಸ್ಲಿಂ ಲೀಡರ್ ಇಲ್ಲ. ಓಕೆ, ದಟ್ ಈಸ್ ದ ವೀಕ್ನೆಸ್ ಆಫ್ ದಾವಣಗೆರೆ. ನಮ್ಮ ಮುಸ್ಲಿಂ ಅಲ್ಪಸಂಖ್ಯಾತರಲ್ಲಿ ಒಬ್ಬ ಲೀಡರ್ ಅಂತ ಇಲ್ಲಿವರೆಗೂ ಯಾರು ಬೆಳೆದಿಲ್ಲ ಅಥವಾ ಬೆಳೆಸ್ಲಿಲ್ವಾ? ಎರಡು ಅಂದಮೇಲೆ ಯಾಕೆ ಸರ್ ಕೊಡಬೇಕು? ಪ್ರಬಲವಾಗಿ ಒಬ್ಬ ಮುಸ್ಲಿಂ ನಾಯಕ ಬೆಳೆದಿಲ್ಲ ಅಂದಮೇಲೆ ಯಾಕೆ ಅದೇ ದುರ್ದೈವ. ಇಲ್ಲಿ ಕೇಳ್ತೀವಿ, ಕೊಡಲ್ಲ, ಲಾಸ್ಟಲ್ಲಿ ಮತ್ತೆ ಗುಲಾಮರಾಗಿ ಕಾಂಗ್ರೆಸ್ಗೆ ಬಾಲ್ ಅಲ್ಲಾಡ್ಸ್ಕೊಂಡು ಸುಮ್ಮನೆ ಇರ್ತೀವಿ. ಹಿಂಗಾಗಿ ಏನಾಗಿದೆ, ಅಲ್ಲಿ ಸಾದಿಕ್ ಪೈಲ್ವಾನ್ ಕತೆ ಬಿಟ್ಟಾಕಿ ನೀವು ಬೇರೆ ಯಾರಿಗಾದ್ರೂ ಕೊಟ್ಟಿದ್ರೆ, ನೀವು ಸಪೋರ್ಟ್ ಮಾಡಿದ್ರೆ ಪಕ್ಕ ಗೆಲ್ತಿದ್ರು. ಇವಾಗ ಮುಸ್ಲಿಂ ಸಮುದಾಯ ನಿಮ್ಮನ್ನ ಸಪೋರ್ಟ್ ಮಾಡುತ್ತೆ, ನೀವು ಅವ್ರು ಸಪೋರ್ಟ್ ಮಾಡಲ್ವಾ? ಕೊಟ್ಬಿಟ್ಟು ಗೆಲ್ಸ್ಕೊಂಡು ಬರ್ಬೋದಾಗಿತ್ತು. ಬೈ ಚಾನ್ಸು ಮಲ್ಲಿಕಾರ್ಜುನ್ ಅವರು ಈ ಟಿಕೆಟ್ ಮುಸ್ಲಿಂ ಅವ್ರಿಗೆ ಬಿಟ್ಟು ಕೊಟ್ಬಿಟ್ಟು ಗೆಲ್ಸ್ಬಿಟ್ಟಿದ್ದರೆ ಇನ್ನು 100 ವರ್ಷ ಶಾಮನು ಶಿವಶಂಕರಪ್ಪ ಅವ್ರ ಕುಟುಂಬಕ್ಕೆ ಮುಸ್ಲಿಂ ಸಮುದಾಯ ತಲೆ ಮೇಲೆ ಕರ್ಗ ಒತ್ಕೊಂಡು ಮೆರೀತಿತ್ತು. ಆದರೆ ಅವರು ಆ ಕೆಲಸ ಮಾಡಿಲ್ಲ. ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ ಮೇಡಮ್, ಕುಟುಂಬದ ರಾಜಕೀಯ. ಆಗಲೇ ಇವ್ರು ಹೇಳಿದ್ರು JDSಗೆ ಅಸ್ತಿತ್ವ ಇಲ್ಲ ಅಂತ. ದಯವಿಟ್ಟು ಮರ್ತಿರ್ಬೇಕು. ಇದೇ JDS ಮನೆ ಬಾಗಿಲಿಗೆ ಬಂದು ಕೈ ಕಟ್ಕೊಂಡು ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಬಿಟ್ಟು CM ಮಾಡಿದ್ದೀರಿ. ಅದು ಪಾಪ ಇವ್ರು ನೆನಪಿರಲ್ಲ ಬಿಡಿ, ಇವ್ರಿಗೆ ಶಾರ್ಟ್ ಟರ್ಮ್ ಮೆಮೊರಿ ಜಾಸ್ತಿ, ಆಯ್ತಾ. ಇನ್ನು ಮುಂದೆ ಪ್ರೆಸೆಂಟ್ ನೀವು ಆದ್ರೆ 1947 ಎತ್ಕೊಂಡ್ಬಿಡ್ತೀರಿ. ನಮ್ ಮಾತ್ರ ಪ್ರೆಸೆಂಟ್ ಕೇಳಿ. ಹುಚ್ಚರು ಅನ್ಕೊಂಡಿದ್ದೀರಾ ನಮ್ಗೆ? ಅಲ್ಲಲ್ಲ, ನಮ್ಗೆ ಹುಚ್ಚರು ಅನ್ಕೊಂಡಿದ್ದೀರಾ? ಇಲ್ಲ, ಜನಕ್ಕೆ ಹುಚ್ಚರ ಅನ್ಕೊಂಡಿದ್ದೀರಾ ನೀವು? ಇವಾಗ ಅಸ್ತಿತ್ವ ಅಲ್ಲ, ಇವತ್ತಿನ ಅಸ್ತಿತ್ವ ಮುಂದೆ ಗೊತ್ತಾಗುತ್ತೆ. ದರ್ಪ ಯಾರಿಗೂ ಕಾಯಂ ಇಲ್ಲ. ಇದು ರಾಜಕೀಯ. ಲಾಸ್ಟ್ ಟೈಮ್ ನೀವು ಎಷ್ಟು ಸೀಟ್ ಬಂದಿದ್ರಿ, ಈ ಸಲ ಎಷ್ಟು ಬಂದಿದ್ದೀರಿ, ನೆಕ್ಸ್ಟ್ ಬರ್ತೀರಿ ಅನ್ಕೋಬೇಡಿ. 60 ಬರಲ್ಲ. ಯಾಕಂದ್ರೆ ಇಡೀ ರಾಜ್ಯ ಹಂಗಾದ್ರೆ ಮೇಡಮ್ ಅವರ ಒಂದೇ ಒಂದು ನಿಮಿಷ, ಲೆಟ್ ಮಿ ಕಂಪ್ಲೀಟ್ ದಿಸ್ ಪ್ಲೀಸ್. ಇಡೀ ರಾಜ್ಯ ನಿಮ್ಮ ಅಭಿವೃದ್ಧಿ ನೋಡ್ತಾ ಇದೆ. ನೀವು ಹೇಳಿದ್ರಲ್ಲ, ಜನರಿಗೆ ಏನೋ ಮಾಡಿಬಿಟ್ಟಿದ್ದೀವಿ, ಆ 7,000 ರೂಪಾಯಿ ಕೊಟ್ಬಿಟ್ಟು ನೀವು 5 ಲಕ್ಷ ಸಾಲ ಮಾಡಿ, 5 ಲಕ್ಷ ಕೋಟಿ ಸಾಲ ಮಾಡಿ ಜನರ ಮೇಲೆ ಹಾಕಿದಾರಲ್ಲ ಟೊಬ್ಬಿ. ಆ ಟೊಬ್ಬಿ ಸುಧಾರಿಸ್ಕೊಳ್ಳೋಕ್ಕೆ ಕರ್ನಾಟಕಕ್ಕೆ ಇನ್ನೂ 20 ವರ್ಷ ಬೇಕು. ಆ ರೀತಿ ಹಾಳು ಮಾಡಿ ಇಟ್ಟಿದ್ದೀರಿ ಕರ್ನಾಟಕವನ್ನು. ಜನ ಗಮನಿಸ್ತಾ ಇದ್ದಾರೆ, ಸುಮ್ಮನಿದ್ದಾರೆ. ಜನ ಇವಾಗ ಮಾತಾಡಲ್ಲ. ಜನ ಆಕ್ರೋಶ ತೋರಿಸೋದು ಯಾವಾಗ ಗೊತ್ತಾ ಮೇಡಮ್? ಬೂತ್ ಒಳಗೆ ಹೋಗಿ ಬಟನ್ ಒತ್ತುತ್ತಾರಲ್ಲ, ಆವತ್ತು ಗೊತ್ತಾಗುತ್ತೆ ನಿಮ್ಗೆ. ಅದೇ ಹೇಳ್ತಾ ಇರೋದು, 9ನೇ ತಾರೀಕು ವೇಟ್ ಮಾಡ್ರಿ. ಈ ಬಿಟ್ಟಾಗ್ರಿ, ಇನ್ನ 28ಕ್ಕೆ ರೆಡಿ ಆಗ್ರಿ ಸೋತ್ ಮನೆಗೆ ಹೋಗಕ್ಕೆ. ಕೇಳಿ ಮೇಡಮ್. ಇನ್ನು ಡೀಟೇಲ್ ಆಗಿ ಮಾತಾಡ್ತೀನಿ. ಹಾಗಾದರೆ ಈ ಎರಡೂ ಕ್ಷೇತ್ರದ ಚುನಾವಣೆ ಏನಿದೆ, ಆ ಚುನಾವಣೆಯ ಫಲಿತಾಂಶ ಕರ್ನಾಟಕ ಕಾಂಗ್ರೆಸ್ನ 2.25 ವರ್ಷದ ಆಡಳಿತದ ದಿಕ್ಸೂಚಿನ ಫಲಿತಾಂಶನ ಅನ್ನುವಂಥ ಪ್ರಶ್ನೆ ಇದೆ. ಅದರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಉಪಚುನಾವಣೆಗೆ ಬಹಳಷ್ಟು ಎಫರ್ಟನ್ನು ಆಡಳಿತ ಮತ್ತು ವಿಪಕ್ಷಗಳು ಹಾಕ್ತಿದ್ದಾವೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಘಟಾನುಘಟಿ ನಾಯಕರು, ವಿಶೇಷವಾಗಿ ಕ್ಯಾಬಿನೆಟ್ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದೆ. ಹಾಗಾಗಿ ಸಹದವರೇ 2.25 ವರ್ಷದ ಆಡಳಿತವನ್ನು ನಡೆಸಿರೋದ್ರಿಂದಾಗಿ ಕಾಂಗ್ರೆಸ್
ಈ ಆಡಳಿತದ ಫಲಿತಾಂಶ 2 ಕ್ಷೇತ್ರಗಳಲ್ಲಿ ಗೊತ್ತಾಗುತ್ತೆ ಅನ್ಕೋಬೋದಾ? ಮೇಡಮ್, ನಾನು ಆವಾಗಲೇ ಹೇಳಿದೆ ನಿಮಗೆ, ಇಲ್ಲಿ ಏನಾಗುತ್ತೆ ನೋಡಿ, ಗೃಹಲಕ್ಷ್ಮಿ 3 ತಿಂಗಳಿಂದ ಬಂದಿರಲಿಲ್ಲ. ಓಕೆ, ಇದು 4ನೇ ತಿಂಗಳು. ಮೊನ್ನೆ 2,000 ರೂಪಾಯಿ ಬಂದ್ಬಿಟ್ಟಿದೆ. ಚನ್ನಪಟ್ಟಣ ಟೈಮಲ್ಲೂ ಇದೇ ಕೆಲಸ ಮಾಡಿದರು. ಬೇರೆ ಟೈಮಲ್ಲಿ ಸನ್ಮಾನ್ಯ ಹೆಬ್ಬಾಳ್ಕರ್ಗೆ ಕೇಳಿ, ಸರ್ ಟೆಕ್ನಿಕಲ್ ಪ್ರಾಬ್ಲಮ್, ಅದು ಯಾವ ದರಿದ್ರ ಟೆಕ್ನಿಕಲ್ ಗೊತ್ತಿಲ್ಲ, 3 ತಿಂಗಳು ನಿಮ್ಮ ಯೋಗ್ಯತೆಗೆ ಅದು ರಿಪೇರಿ ಮಾಡ್ಸೋಕ್ಕಾಗಲ್ಲ ಅಂದರೆ ಏನು ಸರ್ಕಾರ ನಡೆಸಿರೋ ನಮಗಂತೂ ಗೊತ್ತಿಲ್ಲ. ಆಯಿತಾ ಮೇಡಮ್? ಬಟ್ ಚುನಾವಣೆ ಟೈಮಲ್ಲಿ ಕರೆಕ್ಟಾಗಿ ಟೆಕ್ನಿಕಲ್ ಎಲ್ಲ ಸರಿ ಹೋಗಿ ಬೈ ಚಾನ್ಸೋ ಬೈ ಮಿಸ್ಟೇಕೋ 2 ಸಲ ಬಂದ್ಬಿಡುತ್ತೆ ದುಡ್ಡು. ಒಟ್ಟರಲ್ಲಿ ಜನರಿಗೆ ಅನುಕೂಲ ಆಗ್ತಾಯಿದೆ. ಓಕೆ, ಅದು ಎಷ್ಟು ಹೊರೆ ಆಗುತ್ತೆ ಅದು ನೆಕ್ಸ್ಟು. ಆಯಿತಾ ಮೇಡಮ್? ಹಿಂಗೆ ಮಾಡ್ತಾರೆ. ಇವಾಗ ಇವ್ರು ಹೇಳ್ತಾರಲ್ಲ, ನಾವು ಕೊಟ್ಟಿರೋ ಕಾರ್ಯಕ್ರಮಗಳು ಅಂತ, ಯುವ ನಿಧಿ ಅಂತೂ ಅಡ್ರೆಸ್ಗೆ ಇಲ್ಲ ಮೇಡಮ್. ಯಾರು ಕೊಟ್ಟಿದ್ದಾರೆ ನಮಗಂತೂ ಗೊತ್ತಿಲ್ಲ. ದಯವಿಟ್ಟು ಡೇಟಾ ಇದ್ದರೆ ತೋರಿಸಿ. ಇಲ್ಲ, ಈ ಸಲ ಬಜೆಟಲ್ಲಿ ಅಲೋಕೇಶನ್ ಇಲ್ಲ. ಇಲ್ಲ, ಹೇಳ್ತೀನಲ್ಲ, ಸುಳ್ಳು. ನೋಡಿ, ಬಸ್ಸು, ಎಲೆಕ್ಟ್ರಿಸಿಟಿ ಅದು ಲಕ್ ಬೈ ಚಾನ್ಸ್ ಬರ್ತಾ ಇದೆ. ಇದು ಸರಿಯಾಗಿ ಬರ್ತಾ ಇಲ್ಲ. 1000 ಕೋಟಿ ನುಂಗಿ ನೀರು ಕುಡಿತವ್ರೆ. ಆಯಿತಾ ಮೇಡಮ್? ಜನ ಇವಾಗ ಏನು ಮಾತಾಡಲ್ಲ. ಇಲ್ಲಿ ಏನಾಗುತ್ತೆ, ಈ ಬೈ ಎಲೆಕ್ಷನ್ನಲ್ಲಿ ಆಗಲೇ ನೀವು ಹೇಳಿದ್ರಿ, ಇಡೀ ಕ್ಯಾಬಿನೆಟಲ್ಲಿ ಹೋಗ್ಬಿಟ್ಟಿತ್ತೆ. ಇನ್ನೊಂದು ದುಡ್ಡಿನ ಹೊಳೆ ಹರಿದ್ಬಿಡ್ತಾರೆ. ಯಾಕಂದರೆ ಇಟ್ಸ್ ಎ ವರ್ಡ್ ಆಫ್ ಪ್ರೆಸ್ಟೀಜ್. ನಾವು ಗೆಲ್ಲಬೇಕು, ನಾವು ನಮಗೆ ಜನತೆ ಸಾಥ್ ಕೊಟ್ಟಿದೆ ಅಂತ ತೋರಿಸ್ಕೋಬೇಕಂತ ಮಾತ್ರಕ್ಕೆ ಅದು ಏನಿಲ್ಲ ಅಲ್ಲಿ. ನಮ್ಗೆ ಗೊತ್ತಿರೋ ವಿಷಯನೇ. ಬಟ್ ದಾವಣಗೆರೆ ಈ ಬಾರಿ ಸ್ವಲ್ಪ ಟಫ್ ಇದೆ. ಹೌದಾ? ಟಫ್ ಇದೆ. ಇವ್ರು ಹೇಳಿದ್ರಲ್ಲ, ಅಷ್ಟು ಸುಲಭ ಅಲ್ಲ. 9ನೇ ತಾರೀಕು ನಾವು ಇರ್ತೀವಿ. ರೈಟ್, ಅದನ್ನ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ಈಗ ಕಾಂಗ್ರೆಸ್ ವಕ್ತಾರ ಹೇಳಬೇಕು, KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗೋದು, ಸಂಘಟನೆ ಮಾಡೋದು, ಇದೆಲ್ಲವೂ ಅವರ ಅಧ್ಯಕ್ಷರಾಗಿ ಅವರ ಕರ್ತವ್ಯ ಅಂತ ಅನ್ಕೊಳ್ಳೋಣ. ಸಿದ್ದರಾಮಯ್ಯನವರು ಠಿಕಾಣಿ ಹೊಡ್ಬಿಟ್ಟಿದಾರಲ್ಲ 2 ಕ್ಷೇತ್ರಗಳಲ್ಲಿ. ಯಾಕೆಂದರೆ ಕ್ರೈಸಿಸ್ ಇದೆ. ಅಮೆರಿಕ, ಇರಾನ್, ಇಸ್ರೇಲ್ ನಡುವಿನ ಯುದ್ಧದ ನೇರ ಪರಿಣಾಮ ಗ್ರಾಮೀಣ ಭಾಗಕ್ಕಾಗಿದೆ. ಇಂಥ ಸಂದರ್ಭದಲ್ಲಿ ಆಡಳಿತ ನಡೆಸಬೇಕು, ಅದ್ರ ಬಗ್ಗೆ ಗಮನ ಹರಿಸಬೇಕು. ಅವ್ರು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಬಹಳ ಟೀಕೆ ವ್ಯಕ್ತವಾಗ್ತಿದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಇಲ್ಲ, ನೀವು ನೋಡಿ, ಮೊದಲಿಂದ ಬಹಳಷ್ಟು ಉಪಚುನಾವಣೆಗಳನ್ನು ನೀವು ನೋಡಿದರೆ ಆ ಸರ್ಕಾರದ ಮುಖ್ಯಮಂತ್ರಿನೇ ಮುಂದೆ ನಿಂತ್ಕೊಂಡು ಆ ಚುನಾವಣೆಗಳನ್ನ ನಡೆಸಿಕೊಡುವಂಥದ್ದು. ನೀವು ಸುಮಾರು ನೋಡಿ, ಮೊನ್ನೆ ನಮ್ಮ ಯಡಿಯೂರಪ್ಪನವ್ರ ಟೈಮಲ್ಲಿ ಆದಂತಹ ಉಪಚುನಾವಣೆಗಳಾಗಿರ್ಬೋದು, ಅಥವಾ 2013ರಿಂದ 18 ಸಿದ್ದರಾಮಯ್ಯ ಅವರೇ ಇದು ಗುಂಡ್ಲುಪೇಟೆ, ನಂಜನಗೂಡು ಉಪಚುನಾವಣೆಗಳಾಗಿರ್ಬೋದು, ಅಥವಾ ಮೊನ್ನೆ ಚನ್ನಪಟ್ಟಣ, ಸಿರೂರು, ಸುರಪೂರು, ಅವೆಲ್ಲ ಉಪಚುನಾವಣೆಗಳನ್ನು ನೀವು ನೋಡಿದಾಗ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾಗಿ ಅವರು ಏನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ, ಅವರು ಏನು ಇವತ್ತು ಜನಪರ ಆಡಳಿತವನ್ನು ಕೊಟ್ಟಿದ್ದಾರೆ, ಮತ್ತು ಅವರ ಒಂದು ಇನ್ಫ್ಲೂಯೆನ್ಸು ಅವ್ರು ಹೋದ್ಮೇಲೆ ಆ ಚುನಾವಣೆಯ ದಿಕ್ಕು ಬದಲಾವಣೆ ಆಗುವ ಎಲ್ಲ ಇದು ಇರುತ್ತೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಅನುಕೂಲ ಆಗತ್ತೆ ಅನ್ನುವ ಒಂದು ಸ್ಟ್ರಾಟಜಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ KPCC ಅಧ್ಯಕ್ಷರು ಜೋಡಿ ಹತ್ತುಗಳ ಮಾದರಿನಲ್ಲಿ ಇವತ್ತು ಈ ಚುನಾವಣೆಯನ್ನು ಅವರು ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಚುನಾವಣೆ ರಣತಂತ್ರ ಇವತ್ತು ನಾವು ಪ್ರತಿ ಬೂತ್ ಮಟ್ಟದಲ್ಲಿ ನಾವು ಇವತ್ತು ತಲುಪಿದ್ದೀವಿ. ಎಲ್ಲ ರೀತಿಯ ಚುನಾವಣೆಗಳ ರಣತಂತ್ರವನ್ನು ಮಾಡಿ ಇವತ್ತು ಮೈಕ್ರೋ ಮ್ಯಾನೇಜ್ಮೆಂಟ್ ಅಡಿನಲ್ಲಿ ಇವತ್ತು ಈ ಚುನಾವಣೆಯನ್ನು ಗೆಲ್ಲೋದರಲ್ಲಿ ನಾವು ದಾಪುಗಾಲ ಆಗ್ತಾ ಇದ್ದೀವಿ ಮೇಡಮ್. ಈಗ ಸರ್, BJP ಒಂದು ಸ್ಟ್ರಾಟಜಿನ ದಾವಣಗೆರೆಯಲ್ಲಿ ಏನು ಪ್ಲೇ ಮಾಡ್ತಿದೆ ಅಂತ ಹೇಳಿದ್ರೆ, ನೋಡಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಬೆಳೆಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ, ಅದೇ ಕಾಂಗ್ರೆಸ್ ಮಾಡ್ತಿಲ್ಲ ಅಂತ ಹೇಳಿ. ಇಲ್ಲ ನೋಡಿ, ಹಲವಾರು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಈ ಥರ ಇದು ಕೊಟ್ಟಿದೆ. ಆದರೆ ಈಗ ಬಂದಿರೋದು ಉಪಚುನಾವಣೆ. ಸಾರ್ವತ್ರಿಕ ಚುನಾವಣೆ ಬೇರೆ, ಉಪಚುನಾವಣೆ ಬೇರೆ. ಉಪಚುನಾವಣೆಯಲ್ಲಿ ಏನಾಗುತ್ತೆ, ಇದು ಯಾರ ಮನೆತನದಲ್ಲಿ ಯಾರ ಸ್ಥಳೀಯ ಶಾಸಕರು ಇರ್ತಾರೆ ಅವ್ರ ಮನೆತನ ಅಲ್ಲ, ಅಲ್ಲಿ ಸಾವು ಆದ್ರೆ ಒಂದು ಪ್ರತೀತಿ ಇದೆ, ಒಂದು ಪದ್ಧತಿ ಇದೆ. ಅವ್ರ ಕುಟುಂಬದವ್ರಿಗೆ ಕೊಟ್ರೆ ಒಂದು ಸಹಾನುಭೂತಿ ಇರುತ್ತೆ, ಒಂದು ಅನುಕಂಪದ ಅಲೆ ಇರುತ್ತೆ ಅಂತ. ಇದು ನೋಡಿ, ಇದು ನಾವು ಹೋಗ್ತಾ ಇರೋದಂತೂ ಚುನಾವಣೆಯಲ್ಲಿ ಗೆಲುವು ಮಾನದಂಡ ಆಗಿರ್ಬೇಕು. ಗೆಲುವಿಗೆ ಏನೇನು ಬೇಕು, ನಮಗೆ ಏನೇನು ಪೂರಕವಾಗುತ್ತೆ, ಏನು ಅನುಕೂಲವಾಗುತ್ತೆ, ಆ ಸ್ಟ್ರಾಟಜಿಯನ್ನು ನಾವು ಮಾಡ್ತೀವಿ. ಸೊ ಹಾಗಾಗಿ ಆ ಸ್ಟ್ರಾಟಜಿಯ ಒಂದು ಭಾಗವಾಗಿ ಇವತ್ತು ಆ ಕುಟುಂಬದವರಿಗೆ ನಾವು ಕೊಡುವಂಥ ಕೆಲಸ ಆಗಿದೆ. ಅವರು BJP ಅವರು ಯಾಕೆ ಒಂದು ST ಸಮುದಾಯದವ್ರಿಗೆ ಕೊಟ್ಟಿದ್ದಾರೆ, ಅದರ ಒಳಮರ್ಮ ಬೇರೆನೇ ಇದೆ. ಅವ್ರ ಮೇಲ್ನೋಟಕ್ಕೆ ಏನಾದರೂ ಹೇಳಿ, ಅದರ ಒಳಮರ್ಮ ಡಿಸ್ಕ್ಲೋಸ್ ಆಗೋದು ಬೇಡ. ಅದು
ಅದಿರಲಿ, ಅವ್ರ ಸ್ಟ್ರಾಟಜಿ ಅವ್ರಿಗಿರಲಿ. ಈಗ ನೋಡಿ, ಬಿ ಜೆ ಪಿಗೆ ಈಗ ಜಾತ್ಯತೀತ ಜನತಾದಳ ಜೊತೆಗಿರೋದೇ ಬಲ. ಹಾಗಾಗಿ ದಾವಣಗೆರೆಯಲ್ಲಿ ಆ ಅಲ್ಪಸಂಖ್ಯಾತ ಮತಗಳನ್ನು ನಾವು ಸುಲಭವಾಗಿ ತಗೋಬೋದು ಅನ್ನುವಂಥ ವಿಶ್ವಾಸ ಇದೆ. ಮತ್ತು ಇಷ್ಟು ವರ್ಷದ ಆಡಳಿತದಲ್ಲಿ ಅದೇನು ಅನ್ಯಾಯ ಆಗಿದೆ ಮುಸ್ಲಿಮರಿಗೆ, ನರೇಂದ್ರ ಮೋದಿಯವರು ಎಲ್ಲ ಸಮುದಾಯವನ್ನು ಸಬಕಾ ವಿಕಾಸ್ ಅಂತ ಹೇಳ್ತಾರಲ್ಲ ಹಾಗೆ ನೋಡ್ಕೋತಾ ಇದ್ದಾರೆ. ನಮಗದು ಅರಿವಾಗಿರಲಿಲ್ಲ, ಈಗ ನಮಗೆ ಅರಿವಾಗ್ತಿದೆ ಅನ್ನುವಂಥ ಭಾವನೆ ವ್ಯಕ್ತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರು. ಇಲ್ಲ, ಬಿ ಜೆ ಪಿಯವರ ಅಜೆಂಡಾನೇ ಇರೋದು ಅಲ್ಪಸಂಖ್ಯಾತರಿಗೆ ಯಾವ ರೀತಿ ನಾವು ತೊಂದರೆ ಕೊಡಬೇಕಂತ. ಅರೆ ಫಸ್ಟ್ ಅಜೆಂಡಾನೇ ಅವರು. ನೀವು ಬೊಮ್ಮಾಯಿ ಕಾಲಲ್ಲಿ ನೋಡ್ರಿ, ಬೊಮ್ಮಾಯಿ ಕಾಲಲ್ಲಿ ಕಳೆದ 3.5 ವರ್ಷದಲ್ಲಿ ಪ್ರತಿ ದಿನನಿತ್ಯ ಅವ್ರು ಯಾವ ರೀತಿ ಕಿರುಕುಳ ಕೊಡುವಂಥದ್ದು, ಅಲ್ಪಸಂಖ್ಯಾತರಿಗೆ ತೇಜೋವಧೆ ಮಾಡುವಂಥದ್ದಾಗಿರಲಿ, ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡುವಂಥದ್ದಾಗಿರಲಿ, ದಿನನಿತ್ಯ ನಡೀತಾ ಇರುವಂಥ ಅದು ಕೆಲಸ ಆಗಿತ್ತು. ಅರ್ಥ ಆಯ್ತಲ್ಲ. ಆಮೇಲೆ ಬಿ ಜೆ ಪಿ ಅವರಿಗೆ ಬದ್ಧತೆ ಇಲ್ಲ ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ಕೊಡುವಂತ ಅವ್ರಿಗೆ ಇದಿಲ್ಲ. ಯಾಕಪ್ಪ ಅವ್ರಿಗೆ ಒಂದು ಟಿಕೆಟ್ ಕೊಡಲ್ಲ ಅವರು? ರೈಟ್, ಅಲ್ಲಿಗೆ ಬರ್ತೀನಿ. ಹಾಗಾದ್ರೆ ಸೈಯದ್ ಸರ್ ನೀವು ಹೇಳಬೇಕು, ಕಡೆ ಪಕ್ಷ ಕಾಂಗ್ರೆಸ್ನಲ್ಲಿ ಓಪನ್ ಆಗಿ ಮಾತಾಡೋ ವಾತಾವರಣ ಇದೆ. ಓಪನ್ ಆಗಿ ನಂಗೆ ಟಿಕೆಟ್ ಬೇಕು ಅಂತ ಸಾದಿಕ್ ಪೈಲ್ವಾನಿಂದ ಹಿಡಿದು ಹಲವು ಮುಸ್ಲಿಂ ಬಾಂಧವರು ಕೇಳ್ತಾರೆ. ಸಿಕ್ತಾ ಫೈನ್, ಸಿಕ್ಕಿಲ್ಲ ಅಂದರೆ ಫೈನ್. ಆದರೆ ನಿಮ್ಮ ಜೆ ಡಿ ಎಸ್ನಲ್ಲಿ ಆಗ್ತಿರುವಂಥ ವ್ಯತ್ಯಾಸಗಳನ್ನು ಬಹಿರಂಗವಾಗಿ ಹೇಳಿದ್ರೆ ಪಕ್ಷದಿಂದನೇ ಕಳಿಸ್ಬಿಡ್ತೀರಿ. ಬಿ ಜೆ ಪಿಯಲ್ಲಿ ಆ ವಾತಾವರಣ ಇಲ್ಲ. ಅಲ್ಪಸಂಖ್ಯಾತರು ಬಲವಾಗಿ ಭದ್ರವಾಗಿರೋದು ಕಾಂಗ್ರೆಸ್ನಲ್ಲಿ ಅನ್ನೋ ಸ್ಪಷ್ಟ ಸಂದೇಶ ಹೋಗ್ತಾ ಇದೆಯಲ್ಲ. ಎಲ್ಲಿ ಮೇಡಮ್, ಒಂದು ನಿಮಿಷ, ನಮ್ಮ ಜೆ ಡಿ ಎಸ್ ಇಂದ ಯಾವ ಅಲ್ಪಸಂಖ್ಯಾತರಿಗೆ ಹೊರಗೆ ಕಳಿಸಿದ್ದಾರೆ ಹೇಳಿ? ನಾನು ಮುಸ್ಲಿಮು, ಇಡೀ 28 ಕ್ಷೇತ್ರದಲ್ಲಿ ಬೆಂಗಳೂರಲ್ಲಿ ಒಂದು ಕ್ಷೇತ್ರ ಪುಲಿಕೇಶಿ ನಗರ್ಗೆ ಅಧ್ಯಕ್ಷ ಮಾಡಿದ್ದಾರೆ, ರಾಜ್ಯ ವಕ್ತಾರ ಮಾಡಿದ್ದಾರೆ. ನನಗೆ ಹೊರಗೆ ಕಳಿಸಿಲ್ವಲ್ಲ, ಯಾಕೆ ಮೇಡಮ್? ಯಾರನ್ನ ಕಳಿಸಿದ್ದಾರೆ ಅಂತ ತಾವು ದಯವಿಟ್ಟು ಇಬ್ರಾಹಿಂ ಅವರು ಮೇಡಮ್, ನಿಮ್ಮ ಪಕ್ಷದವರು ಅಲ್ವಾ? ದಯವಿಟ್ಟು ಸಿಎಂ ಇಬ್ರಾಹಿಂ ಅವ್ರ ಬಗ್ಗೆ ಮಾತಾಡಬೇಡಿ. ನಂದೇ ಜಾತ್ಯತೀತ ಜನತಾ ಕೇಸ್ ಹಾಕಿದ್ರು ಅವರು. ಒಂದ್ ನಿಮಿಷ ಇರಿ. ಅವ್ರು ಮಾಡಿರೋ ಹೆಲ್ಕಾ ಕೆಲಸಕ್ಕೆ ಇವತ್ತು ಮುಸಲ್ಮಾನರಿಗೆ ಜೆ ಡಿ ಎಸ್ ಅಲ್ಲಿ ಮಾನ ಮರ್ಯಾದೆ ಇಲ್ಲಂಗಾಗಿದೆ. ಜೆ ಡಿ ಎಸ್ ಪಕ್ಷ ನಂದಂತ ಯಾವ ಅಧಿಕಾರದಿಂದ ಹೇಳಿದ್ರು ಅವರು? ಬೇಡ, ಸುಮ್ಮನೆ ಬೇರೆ ಮಾತುಗಳು ಬಂದ್ಬಿಡ್ತಾವೆ. ನೋಡಿ ಮೇಡಮ್, ಅವರು ಬೇರೆ ಪ್ಲಾನಿಂಗ್ ಇಟ್ಕೊಂಡು ಆಸ್ ಎ ಕಾಂಗ್ರೆಸ್ ಏಜೆಂಟು ಜೆ ಡಿ ಎಸ್ಗೆ ಬಂದಿದ್ದು. ಒಪ್ಪನಾಗಿ ಹೇಳ್ತೀನಿ ಇವತ್ತು ನಿಮ್ಮ ಚಾನಲ್ನಲ್ಲಿ. ಯಾಕಂದ್ರೆ MLC ಬಿಡ್ ಬಂದ್ರು. ಯಾಕೆ ಬಿಡ್ ಬಂದ್ರು? ಅಲ್ಗೋಗಿ ಏನು ಮಾಡಿಲ್ಲ. ಇಲ್ಲಿಂದ ಹುಟ್ಟಿ ಇಲ್ಲಿಂದ ಬೆಳೆದು ಅಲ್ಗೋಗಿದ್ದು ಅವರು. ಆಯ್ತಾ? ಅಲ್ಲಿ ಹೋಗಿ ಇಲ್ಲಿ ಸಿದ್ದರಾಮಯ್ಯ ಅವ್ರಿಗೂ ಅವ್ರಿಗೇನೋ ಅಡ್ಜಸ್ಟ್ಮೆಂಟ್ ಇತ್ತು. ಅಲ್ಲಿಂದ ಇಲ್ಲಿಗೆ ಬಂದರು. ಬಂದ ಮೇಲೆ ಅವ್ರಿಗೆ ಒಂದು ಸ್ಥಾನಮಾನ ಅಂತ ಜೆ ಡಿ ಎಸ್ ಅಲ್ಲಿ ಕೊಟ್ಟರು. ಅದಕ್ಕಾಗಿದ್ದ ಪರಿಣಾಮ ಏನು? 36ರಿಂದ 18ಕ್ಕೆ ಬಂದ್ಬಿಟ್ವಿ, 19ಕ್ಕೆ ಬಂದ್ಬಿಟ್ವಿ. ಇವರು ಅಲ್ಪಸಂಖ್ಯಾತರ ನಾಯಕ, ನಾನೇ ದೊಡ್ಡಪ್ಪ ಅಂದ್ಕೊಂಡು ಅಲ್ಲಿ ಏನಾಗಿಲ್ಲ. ಇಡೀ ಕರ್ನಾಟಕದಲ್ಲಿ CM ಇಬ್ರಾಹಿಂ ಅವ್ರಿಗೆ ಈ ಅಲ್ಪಸಂಖ್ಯಾತರು ಅವ್ರಿಗೆ ಲೀಡರ್ ಅಂತ ಒಪ್ಕೊಂಡಿಲ್ಲ. ಜಮೀರ್ ಅಹಮದ್ ಅವ್ರಿಗೆ ಇರೋ ಮರ್ಯಾದೆ ಇವ್ರಿಗಿಲ್ಲ. ಓಪನ್ ಆಗಿ ಹೇಳ್ತೀನಿ. ರಾಜಕೀಯ ಬೇರೆ, ರಾಜಕೀಯ ನಾನು ಜಮೀರ್ ಅಹಮದ್ ಅವ್ರಿಗೂ ಇಷ್ಟಪಡಲ್ಲ, ಯಾರಿಗೂ ಇಷ್ಟಪಡಲ್ಲ. ಬಟ್ ಪರ್ಸನಲಿ ಐ ಹ್ಯಾವ್ ಟು ಅಗ್ರಿ, ಜಮೀರ್ ಅಹಮದ್ ಅವ್ರಿಗಿರೋ ಬೆಲೆ ಮರ್ಯಾದೆ CM ಇಬ್ರಾಹಿಂ ಅವ್ರಿಗಿಲ್ಲ. ಯಾವ ದೊಡ್ಡ ನಾಯಕ ಅಂತ ಇವಾಗ ದಾವಣಗೆರೆಯಲ್ಲಿ CM ಸಾಬಾಷ್ಗೆ ಸಪೋರ್ಟ್ ಮಾಡ್ತಾರೆ, ಇಲ್ಲಿ SDP ಅವನಿಗೆ ಸಪೋರ್ಟ್ ಮಾಡ್ತೀರಿ. ಅಲ್ಲಿ ನಾನು 3ನೇ ಶಕ್ತಿ. ಎಲ್ಲೈತೆ ಶಕ್ತಿ? ನಿಮ್ಮ ಯೋಗ್ಯತೆಗೆ ಯಾವ ಶಕ್ತಿನೂ ಕಟ್ಟಲ್ಲ, ಯಾವ ಶಕ್ತಿನೂ ನೀವು ಮಾಡಲ್ಲ, ನಮಗೂ ಗೊತ್ತು. ದಯವಿಟ್ಟು CM ಇಬ್ರಾಹಿಂಗೆ ನಾವು ಹೊರಗೆ ಹಾಕಿಲ್ಲ, ಅವರಾಗಿ ಅವ್ರು ಹೊರಗೆ ಬಂದಿದ್ದು. BJP ಜೊತೆಯಲ್ಲಿ ಅಲಯನ್ಸ್ ನಾವು ಆಗಿದ್ವಿ, ಆಗಿದ್ದಕ್ಕೆ ಅವರು ಬಿಟ್ಟು ಬಂದರು. ನೆಕ್ಸ್ಟ್ ಏನು ಮಾಡಿಬಿಟ್ರು? ಅದು ಅವ್ರ ತಲೆ ಮೇಲೆ ಏನು ಗೂಬೆ ಕುಂತಿತ್ತೋ ಏನೋ ಗೊತ್ತಿಲ್ಲ, JDS ಪಕ್ಷನೇ ನಂದು ಅಂತ ಕೇಸ್ ಹಾಕ್ಬಿಟ್ರು. ಆಯ್ತಾ? ಆದ್ರಿಂದ ನಮಗೆ ಮುಸಲ್ಮಾನರಿಗೆ JDS ಪಕ್ಷದಲ್ಲಿ ಅವಮಾನ ಆಗೋಯ್ತು. ಯಾಕಂದ್ರೆ ಒಬ್ಬ ಮುಸಲ್ಮಾನ ತಪ್ಪು ಮಾಡಿದ್ರೆ ಇಡೀ ಸಮಾಜಕ್ಕೆ ಬೆರಳು ತೋರಿಸೋಂಥ ಕೆಲಸ ಆಗುತ್ತೆ ಮೇಡಮ್. ಅವ್ರು ಮಾಡಿದ ಕೆಲಸಕ್ಕೆ ನಾವೆಲ್ಲ ತಲೆ ತಗ್ಸ್ಬೇಕು ಅಂತ. ಆದ್ರೂ ಇವತ್ತು JDS ಅಲ್ಲಿ ಸೈಯದ್ಗಾಗ್ಲಿ, ಅಫರೋಜ್ ಬೇಗ್ ಆಗ್ಲಿ, ರೌಷನ್ ಅಬ್ಬಾಸ್ಗಾಗ್ಲಿ, ಸುಮಾರು ಜಫರುಲ್ಲಾ ಖಾನ್ ಅವರು ಇವತ್ತು JDS ಅಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರಿದ್ದಾರೆ. ದೇವೇಗೌಡರು ಒಂದು ಮಾತಂದ್ರು, ವಿ ವಿಲ್ ನೆವರ್ ಲೆಟ್ ಡೌನ್ ಮೈನಾರಿಟೀಸ್ ಅಂತ ಓಪನ್ ಆಗಿ ಹೇಳಿದ್ದಾರೆ. ಮೊನ್ನೆ ಕೋಗಿಲ್ ಲೇಔಟ್ ಬಗ್ಗೆ ನಿಮ್ಮ ಕಾಂಗ್ರೆಸ್ ಶಾಸಕರು ಮಾತಾಡಿದ್ರ? ನಿಮ್ಮ ಕಾಂಗ್ರೆಸ್ ಶಾಸಕರೇ ಅವ್ರಿಗೆ ರೋಡ್ ಮೇಲೆ ತಗೊಂಡು ಬಂದಿದ್ದು. ಮನೆ ಎಲ್ಲ ಹೊಡೆದಾಕ್ಬಿಟ್ರಿ. ತೂಬಾ ಲೇಔಟ್ ಅಲ್ಲಿ ಮನೆ ಎಲ್ಲ ಹೊಡೆದಾಕ್ಬಿಟ್ಟು ಆ ಚಳಿಯಲ್ಲಿ ಜನರಿಗೆ ರೋಡ್ ಮೇಲೆ ಮಲ್ಕೊಂಡಂಗೆ, ಬಾಣಿ ಹೆಂಡ್ತಿರು ಬಸರಿ ಹೆಂಗಸರಿಗೆಲ್ಲ ನೀವು ರೋಡ್ ಮೇಲೆ ಮಲ್ಕೊಂಡಂಗೆ ಮಾಡಿರೋದು ನೀವು. ಅದೇ ಕುಮಾರಣ್ಣ ಇದರ ಬಗ್ಗೆ ಮಾತಾಡಿದ್ದಾರೆ.
ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಿಮ್ಮ ಕಾಂಗ್ರೆಸ್ನಲ್ಲಿ ಒಬ್ಬ ಲೀಡ್ರು, ಒಬ್ಬ ಮುಸ್ಲಿಂ ಲೀಡ್ರು ಮಾತಾಡಿಲ್ಲ. 400 ಮನೆ ಹೊಡೆದಾಗ್ಬಿಟ್ಟು 26 ಜನಕ್ಕೆ ಹಕ್ಕುಪತ್ರ ಕೊಡ್ತೀವಿ ಅಂತಾರೆ, ಇನ್ನ ಕೊಟ್ಟಿಲ್ಲ. ಓಕೆ, ಆಯ್ತಾ? ಕಾಂಗ್ರೆಸ್ ಮುಸಲ್ಮಾನರು ಬೆನ್ನಿಗೆ ಚೂರಿ ಹಾಕೋದನ್ನ ಬಿಟ್ರೆ ಬೇರೆ ಏನು ಮಾಡಲ್ಲ. ಮೈ ಬ್ರದರ್ಸ್ ಅಂತಾರೆ. ಮುಸಲ್ಮಾನರಿಗೆ ಯಾರು ಹಾನಿ ಮಾಡಿರ್ತಾನೋ ಅವನ ಜೊತೆಲಿ ಇಟ್ಕೊಂಡಿರ್ತಾರೆ. ಇವರು ಇವನ್ ಒಂದು ಇದೇ DK ಸಾಹೇಬ್ರು ದಲಿತರಿಗೂ ಮುಗಿಸೋ ಅಂತ ಕೆಲಸ ಮಾಡಿದ್ದಾರೆ. ಇದೇ ಪುಲಿಗೇಶಿನ ಅಖಂಡಗೆ ಸೀಟ್ ಕೊಡ್ದಂಗೆ ತಾರತಮ್ಯ ಮಾಡಿ ಅವನಿಗೆ ಮುಗಿಸ್ಬಿಟ್ರು. ದಲಿತರಿಗೂ ಮುಗಿಸೋ ಕೆಲಸ ಮಾಡ್ತಾರೆ, ಮುಸಲ್ಮಾನ್ರಿಗೂ ಮುಗಿಸೋ. ಎಲ್ಲ ಇವ್ರು ಇಮ್ಡಿ ಕೆಳಗಡೆ ಇರಬೇಕು, ಇವ್ರು ಗುಲಾಮರಾಗಿರ್ಬೇಕು, ಅಷ್ಟಕ್ಕೆ ಬಳಸೋದು. ಇವರು ಕುತ್ಕೊಂಡು ಮಾತಾಡ್ತಾರೆ ಇಲ್ಲಿ. ಅವ್ರ ಡಿಸ್ಪ್ರೆಷನ್ ನನಗೆ ಅರ್ಥ ಆಗುತ್ತೆ. ಪಾಪ ಅವ್ರಿಗೆ ಏನೋ ಇವತ್ತು ರಾಜಕೀಯವಾಗಿನೂ ನೆಲೆ ಇಲ್ಲ. ಆಮೇಲೆ ಮಾನ್ಯ ಕುಮಾರಸ್ವಾಮಿ ಅವರು ಅಲ್ಲಿ ಹೋಗಿ ಕೇಂದ್ರದಲ್ಲಿ ಕುತ್ಕೊಂಡು ಬಿಟ್ಟಿದ್ದಾರೆ. ಇಲ್ಲಿ ಅವ್ರಿಗೆ ನಾಯಕತ್ವ ಇಲ್ಲ. ಅವ್ರ ಅತಂತ್ರ ಸ್ಥಿತಿ ನೋಡಿ ಡೆಸ್ಪರೇಷನ್ ನಮ್ಗೆ ಅರ್ಥ ಆಗ್ತದೆ. ಅರ್ಥ ಆಯ್ತಲ್ಲ, ಇವ್ರಿಗೆ ಇವತ್ತು ಅಸ್ತಿತ್ವ ಅದು ಮೆಲ್ಟ್ ಆಗ್ತಾ ಇದೆ, ಆಗ್ತಾ ಇದೆ. ಅದಿರ್ಲಿ, ಅವ್ರು ಹೇಳಿದ್ರು ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ನಲ್ಲಿ ಚೂರಿ ಹಾಕುವಂತ ಕೆಲಸ ಆಗುತ್ತೆ. ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ, ಅಲ್ಪಸಂಖ್ಯಾತರ ನಾವು ಇವತ್ತು ಏನು 10 ಜನ ಶಾಸಕರು ಗೆದ್ದು ಬಂದಿದ್ದಾರೆ, ಅದರಲ್ಲಿ ನಾವು 2 ಜನರಿಗೆ ಸಚಿವರನ್ನಾಗಿ ಮಾಡಿದ್ದೀವಿ. ಅದು ಮಾಡ್ತೀವಿ. ಮೇಡಮ್ UPA ಸರ್ಕಾರದಲ್ಲಿ ಹೇಳ್ತೀನಿ ಕೇಳಿ, ಹೋಮ್ ಮಿನಿಸ್ಟರ್, ಇದೇ CM ಇಬ್ರಾಹಿಂ ಏವಿಯೇಷನ್ ಮಿನಿಸ್ಟರ್. ಜಮೀರ್ ಅಹಮದ್ ಖಾನ್ ಏನ್ ಮತ್ತೀಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, 2 ಸಚಿವರು ಸ್ಪೀಕರ್ ಸ್ವಲ್ಪ ಇರಿ ಹೇಳ್ತಾ ಎಲ್ಲಿ ನಿಮ್ಗೆ ನಿಮ್ಮ ಇತಿಹಾಸದಲ್ಲಿನೇ ಮೊಟ್ಟ ಮೊದಲಿಗೆ ಸ್ಪೀಕರ್ ಅನ್ನೋ ಹುದ್ದೆಯನ್ನ ಇವತ್ತು ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀವಿ. ಚೀಫ್ ವಿಪ್ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ, ವೆರಿ ಪವರ್ಫುಲ್ ಪೋಸ್ಟ್, ಅದನ್ನ ಮಾನ್ಯ ನಸೀರ್ ಅಹಮದ್ ಅವರಿಗೆ ಅಲ್ಲ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ 25 ಚೇರ್ಮನ್ಗಳಿಗೆ ನಾವು ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ಅಲ್ಲಿ ಕೊಟ್ಟಿದ್ದೀವಿ. ಅರ್ಥ ಆಯ್ತಲ್ಲ. ಆಮೇಲೆ ಬಹಳಷ್ಟು ಜನರಿಗೆ ನಗರಾಭಿವೃದ್ಧಿ, ಜಿಲ್ಲೆಯ ನಗರಾಭಿವೃದ್ಧಿ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇಷ್ಟೆಲ್ಲ ಮಾಡಿರುವಾಗ ಇವರು ಯಾವುದೇ ನೈತಿಕತೆ ಇಲ್ಲ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡೋದು. ಇವರು ಜನತಾದಳ ಇಟ್ಕೊಳ್ಳೋದು ಜಾತ್ಯತೀತ ಬಿಜೆಪಿ ಅಧಿಕಾರದ ಹಪಾಹಪಿಗೋಸ್ಕರ, ಅಧಿಕಾರದ ಲಾಲಸೆಗೋಸ್ಕರ ಬಿಜೆಪಿಯಲ್ಲಿ ಹೋಗ್ತೀರಿ. ಹೆಸರು ನೀವು ಜಾತ್ಯತೀತ ಇಟ್ಕೋತೀರಿ. ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಅದಕ್ಕೆ ನೀವು ಕೊಟ್ಟಿದ್ದ ಬಹುಮಾನ ಏನು? ನಮ್ಮ ಬೆನ್ನಿಗೆ ಚೂರಿ ಹಾಕಿ ಸರ್ಕಾರನ ಬೀಳಿಸಿದ್ರು. ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದು ನಮ್ಮಿಂದನೇ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ನೀವೇ ಮಾಡಿದ್ರಿ. ಬೆನ್ನಿಗೆ ಚೂರಿ ಹಾಕೋದೇ ಕೆಲಸ ನಿಮ್ದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಜಾತ್ಯತೀತ ಅನ್ಕೊಂಡು ಬಿಜೆಪಿ ಜೊತೆ ಕೈ ಜೋಡಿಸಿರೋದ್ರ ಬಗ್ಗೆ ಅಸಮಾಧಾನ ಅಂತ. ಯಾವ ಕೋಮುವಾದಿ ಪಕ್ಷ ಇದೆ, ಯಾವ್ದು ಧರ್ಮ ಜನಾಂಗದ ಮಧ್ಯದಲ್ಲಿ ಬೀಜ ಬಿತ್ತಿ ಮತಗಳ ಧ್ರುವೀಕರಣ ಮಾಡಿ 24 ಗಂಟೆ ಬೆಂಕಿ ಹಚ್ಚೋ ಕೆಲಸ ಯಾವ ಪಕ್ಷ ಮಾಡುತ್ತೆ, ಅದರ ಜೊತೆನಲ್ಲಿ ನೀವು ಸಖ್ಯ ಮಾಡ್ತೀರಿ. ಅದರ ಜೊತೆನಲ್ಲಿ ಎಲ್ಲರೂ ಮಾಡ್ತಾ ಇಲ್ಲ, ಯಾರೋ ಒಬ್ಬ ಮಾಡಬಹುದು. ನಿಮ್ಮಲ್ಲೂ ಇದಾರೆ ಅಂತವ್ರು, ನಿಮ್ಮಲ್ಲೂ ಇದಾರೆ. ನಿಮ್ಮಲ್ಲಿ ಯಾರು ಹಾಲಲ್ಲಿ ಸ್ನಾನ ಮಾಡ್ಕೊಂಡು ಬಂದಿರೋರು ಯಾರು ಇಲ್ಲ. ಏನು ಇವಾಗ ನಾನು ಕೇಳೋ ಪ್ರಶ್ನೆಗಳು ಉತ್ತರ ಕೊಡ್ಬೇಕು ನೀವು. ಬಿಜೆಪಿ ಕೋಮುವಾದಿ ಪಕ್ಷ ಆಯ್ತು, ಓಕೆ. ನಾವು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿದ್ದೀವಿ, ನಾವು ಕೋಮುವಾದಿ ಕೂಡ ಅನ್ಕೊಳ್ಳಿ, ಐ ಡೋಂಟ್ ಕೇರ್. ಇವಾಗ ನೀವು ಮುಸಲ್ಮಾನ್ ಬಾಂಧವರಿಗೆ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡೋದು. 4% ದೇವೇಗೌಡರು ಮುಸಲ್ಮಾನ್ರಿಗೆ ರಿಸರ್ವೇಶನ್ ಕೊಟ್ಟಿದ್ರು. ಅದು ಮಾನ್ಯ ವೀರಪ್ಪ ಮೊಯ್ಲಿ ದೇವೇಗೌಡರು ಅಧಿಕಾರ ಕಳ್ಕೊಂಡ್ರು. ಬಂದಿದ್ದು ಮಾನ್ಯ ವೀರಪ್ಪ ಮೊಯ್ಲಿ ಅವರು. ಮಾನ್ಯ ವೀರಪ್ಪ ಮೊಯ್ಲಿ ಅಲ್ಲ ರೇ, ಮಾಹಿತಿ ಇಲ್ದಂಗೆ ಮಾತಾಡ್ಬೇಡಿ ಮೇಡಮ್. ದೇವೇಗೌಡರು 4% ಮುಸಲ್ಮಾನ್ ಅಲ್ಪಸಂಖ್ಯಾತರಿಗೆ ರಿಸರ್ವೇಶನ್ ಕೊಟ್ಟಿರೋದು, ಅದು ಕ್ಯಾನ್ಸಲ್ ಆಯ್ತು. ನೀವು ಸರ್ಕಾರಕ್ಕೆ ಬಂದು 3 ವರ್ಷ ಆಯ್ತು. ರಿಫಾರ್ಮ್ ಮಾಡಿದ್ರ? ಆಯ್ತಾ? ಹಜಾಬ್ ಬಗ್ಗೆ ಇಲ್ಲಿವರೆಗೂ ರಿಫಾರ್ಮ್ ಮಾಡಿದ್ರ? ಹಲಾಲ್ ಬಗ್ಗೆ ರಿಫಾರ್ಮ್ ಮಾಡಿದ್ರ? ಇವಾಗ ಅಜಾನ್ ಬೆಳಿಗ್ಗೆ
ಲೌಡ್ ಸ್ಪೀಕರಲ್ಲಿ ಜಾಸ್ತಿ ಸೌಂಡ್ ಇಡಬಾರ್ದು ಅಂತ ಹೇಳಿದ್ರು. ಅದ್ರ ಬಗ್ಗೆ ಹೇಳಿದ್ರೆ ಏನು ತಾನೇ ಮಾಡಿದ್ದೀರಿ ನೀವು? ಬೇರೆ ನಾವು ಮುಸ್ಲಿಂ ಪರ ಅನ್ಕೊಂಡು ಮಾಡಿರೋದು ಏನೂ ಇಲ್ಲ. ಬಿಗ್ ಬ್ಯಾನ್ ಮಾಡಿದ್ರ? ಇದೇ KG ಹಳ್ಳಿ DJ ಹಳ್ಳಿ ಯಾರು ಗಲಭೆಯಲ್ಲಿ ಅರೆಸ್ಟ್ ಆಗಿದಾರೋ ಅವರಿಗೆ ಬಂದಿದ ತಕ್ಷಣ ಕೆಲಸ ನನ್ನ ವಿಡಿಯೋ ಹೇಳಿದೆ, ಪಕ್ಷ ಜೊತೆ ಶಿವಕುಮಾರ್ ಹೇಳಿದ್ರು ಬಂದಿದ ತಕ್ಷಣ ಯಾಕೆ ಅಂತ ಹೇಳಿದ್ರೆ ಒಂದು ಪಕ್ಷ ಸಮುದಾಯವನ್ನ ಕೈ ಹಿಡಿಯೋ ಕೆಲಸ ಮಾಡಿದ್ರೆ ತುಷ್ಟೀಕರಣ ಅನ್ನುವಂತ ಟೀಕೆನೂ ತಗೋಬೇಕು. ಟೀಕೆ ಮಾಡುವಂತ ಪಕ್ಷ ಜೊತೆನಲ್ಲಿ ಇವರು ಇರೋದು ಎಲ್ಲಿ ಮಾಡೋದು ಇಲ್ವಲ್ಲ ನೀವು? ಎಲ್ಲಿ ಮಾಡ್ತಾ ಇದ್ದೀರಿ? ಈ ಬಜೆಟ್ ಅಲ್ಲಿ ಮುಸಲ್ಮಾನರಿಗೆ ಕಾಮಗಾರಿಯಲ್ಲಿ ರಿಸರ್ವೇಶನ್ ಅಂತೆ. ಅಯ್ಯ ತಗೊಂಡೋಗ್ ಮಂಡಲಾಗ್ರಿ ನಿಮ್ಮ ರಿಸರ್ವೇಶನ್ ಯಾರ ಹತ್ರ ಇದೆ? ನೀವು ಏನ್ ತರ ಮಾಡಿದ್ದೀರಿ ಮುಸಲ್ಮಾನರಿಗೆ? 4.5 ಲಕ್ಷ ಬಜೆಟ್ ಅಲ್ಲಿ 4,000 ಕೋಟಿ ಅಲ್ಪಸಂಖ್ಯಾತರಿಗೆ ಬಜೆಟ್ ಕೊಟ್ರೆ ಹಲಾಲ್ ಬಜೆಟ್ ಅನ್ನುವ ಪಕ್ಷ ಜೊತೆನಲ್ಲಿ ಇವರು ಇರ್ತಾರೆ. ಅದಕ್ಕೆ ಹಲಾಲ್ ಬಜೆಟ್ ಅಂತಾರೆ ಅವರು. ಕರೆಕ್ಟ್ 1% ಆಗಲ್ಲ, 15% ಇರೋ ಸಮುದಾಯಕ್ಕೆ ನಾವು 4,000 ರೂಪಾಯಿ ಬಜೆಟ್ ಕೊಟ್ರೆ, 4,000 ಕೋಟಿ ಬಜೆಟ್ ಕೊಟ್ರೆ ಇವ್ರು ಅದಕ್ಕೆ ಹಲಾಲ್ ಬಜೆಟ್ ಅನ್ನುವ ಪಕ್ಷ ಜೊತೆ ಕುತ್ಕೋತಾರೆ. ಇವ್ರದ್ದೇನ್ ಸ್ಟ್ಯಾಂಡ್ ಅಲ್ಲಿ ಡಬಲ್ ಸ್ಟ್ಯಾಂಡ್ ಮಾತಾಡಬಾರ್ದು. ಅವ್ರದ್ದೇನ್ ಸ್ಟ್ಯಾಂಡ್ ಅಂತ ಕೇಳಿ ಅವರು ಅವಾಗ ಏನ್ ಧ್ವನಿ ಎತ್ತಿದ್ರು? ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಅಲ್ಪಸಂಖ್ಯಾತರಿಗೆ ಎಷ್ಟು ಬಜೆಟ್ ಕೊಟ್ಟಿದ್ರು, ಮಾನ್ಯ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಎಷ್ಟು ಕೊಟ್ಟಿದ್ರು, ಅದ್ರ ಮೇಲೆ ಗೊತ್ತಾಗುತ್ತೆ ಜನತಾ ದಳದವ್ರದ್ದು ಏನ್ ಸ್ಟ್ಯಾಂಡ್ ಇದೆ. ಇವಾಗಲೇ ವಿಡಿಯೋ ಇದೆ, ಪ್ಲೇ ಮಾಡಲ ಮೇಡಮ್. ಕುಮಾರಸ್ವಾಮಿ ಅವರು 20 ತಿಂಗಳು ಆಡಳಿತದಲ್ಲಿ ಮುಸಲ್ಮಾನರಿಗೆ ಏನು ಮಾಡಿದ್ದಾರೆ, ಆಮೇಲೆ 11 ತಿಂಗಳು ಮಾಡಿದಾರಲ್ಲ ಅದರಲ್ಲಿ ಕೊಟ್ಟಿರೋ ಅಂತ ಬಜೆಟ್ ಇಲ್ಲಿವರೆಗೂ ನೀವು ಕೊಟ್ಟಿಲ್ಲ. ಮೊನ್ನೆ 400 ಕೋಟಿ ಕೊಟ್ಬಿಟ್ಟು ಮುಸಲ್ಮಾನ್ಗಂದ್ರಿ ಎಲ್ಲರೂ 4,000 ಕೋಟಿ ಹುಷ್ ಅಂದಿದ ತಕ್ಷಣ ಒಬ್ಬರಿಗಲ್ಲ ಎಲ್ಲ ಅಲ್ಪಸಂಖ್ಯಾತರು, ಜೈನು, ಕ್ರೈಸ್ತು, ಅವ್ರಿಗೆ ಇವ್ರಿಗೆ ಅಲ್ಲ ಫಸ್ಟ್ ಏನ ಅಂದ್ರಿ ನೀವು? ಫಸ್ಟ್ ಮುಸಲ್ಮಾನಿಗೆ ಕ್ಲೀನಾಗಿ ಟುಪ್ಪಿ ಆಗ್ಬಿಟ್ರಿ, ಆಮೇಲೆ ತೆಗೆದ್ಬಿಟ್ಟು ಬೇರೆಯವ್ರಿಗೆ ಆಗ್ಬಿಟ್ರಿ. ನೀವು ಮಾಡೋದು ಅಂತೆ ಕೆಲಸನೇ, ನಿಮ್ಮ ಪಕ್ಷನೇ ಅಂತದ್ದು. ಅದು ಹೊಸದಲ್ಲ. ಈಗ ಸರಿ, ಈಗ HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಿದ್ದಾರಾ ಏನು? ಮಾಡಿದ್ರಲ್ಲ ಮೇಡಮ್, ಇವತ್ತು 3:30 ಹೋಗಿ ಪ್ರಚಾರ ಮಾಡಿದ್ದಾರೆ. ಇವತ್ತು 3:30 ಅಲ್ಲಿ ಪ್ರೋಗ್ರಾಮ್ ಇದೆ. ನಾಳೆನೋ ನಾಡ್ದು ಬಾಗಲಕೋಟೆಗೆ ಹೋಗ್ತಾ ಇದ್ದಾರೆ. ನೋಡಿ ಮೇಡಮ್, ಅಲ್ಲ ಕೇಂದ್ರದಿಂದ ಕರೆಸ್ಬೇಕಾಯ್ತಾ ಅಂತ ಈಗ ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಸೋದಕ್ಕೆ? ಹಂಗಲ್ಲ. ಇವಾಗ ಅಲ್ಲ ಮೇಡಮ್, ಇವರು ದೆಹಲಿಯಿಂದ ಬಂದ್ರೆ ದೊಡ್ಡ ವಿಷಯ ಆಗೋಯ್ತು. ಇಡೀ ಕ್ಯಾಬಿನೆಟ್ ರಾಜ್ಯ ಎಲ್ಲಾದ್ರೂ ಹಾಳಾಗಿ ಹೋಗ್ಲಿ ಅಂತ ಬಿಟ್ಬಿಟ್ಟು ಈಗ ಸದ್ಯಕ್ಕೆ ಬಾಬಾ DCM CM ಕುರ್ಚಿ ಕಿತ್ತಾಡೋನು ಬಿಟ್ಬಿಟ್ಟವ್ರೆ. ಖುಷಿಗೆ ಹೋಗ್ಬಿಟ್ಟಿದ್ದಾರೆ. ಜೋಡಿ ಎತ್ತುಗಳು ಇಲ್ಲಿವರೆಗೂ ಜೋಡಿ ಎತ್ತುಗಳು ಎಷ್ಟು ಚೆನ್ನಾಗಿ ಗಾಡಿ ಎಳೆದಿದ್ದಾರೆ ಅಂತ ಇಡೀ ರಾಜ್ಯ ನೋಡಿದ್ದೆ. ದೆಹಲಿಗೆ ಹೋಗಿದ್ದು, ಪಾರ್ಟಿಗಳು ಮಾಡಿದ್ದು, ಬ್ರೇಕ್ಫಾಸ್ಟ್ ಮಾಡಿದ್ದು, ಡಿನ್ನರ್ ಮಾಡಿದ್ದು, ಸಭೆಗಳು ಬೇರೆ ಬೇರೆ ಮಾಡ್ಕೊಂಡಿದ್ದು ಜೋಡಿ ಎತ್ತುಗಳು ಅಲ್ಲ ಇಡೀ ಕ್ಯಾಬಿನೆಟ್ ಅಲ್ಲಿ ಇದೆ. ಇವಾಗ ಕುಮಾರಸ್ವಾಮಿ ಅಂದ್ರೆ ನೋಡಿ, ಬೇರೆ ಒಂದು ಕುಮಾರಸ್ವಾಮಿ ಬಗ್ಗೆ ಇವ್ರಿಗೆ ಭಯ ಇದೆ ಅಂತ. ಕುಮಾರಸ್ವಾಮಿ ಬಗ್ಗೆ ನಾವೇನು ಹೇಳಿಲ್ಲ. ಇವಾಗ ಇವತ್ತು ಬಂದಿದ್ದಾರೆ, ಪ್ರಚಾರ ಮಾಡಿದ್ದಾರೆ. 9ನೇ ತಾರೀಕು ಪರಿಣಾಮ ಗೊತ್ತಾಗುತ್ತೆ. ಗ್ರೌಂಡ್ ಲೆವೆಲ್ ಅಲ್ಲಿ ಹೆಂಗಿದೆ ಸರ್ ನಾಡಿ ಮಿಡಿತ ಜನಸಾಮಾನ್ಯರದ್ದು? ನೋಡಿ ಮೇಡಮ್, ಇವತ್ತು ದಾವಣಗೆರೆಯಲ್ಲಿ ಅತಿ ಹೆಚ್ಚು ಗ್ಯಾರಂಟಿ ಬಳಸಿದ ಜನ ಅಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಅಲ್ಲೂ ಇದ್ದಾರೆ. ಅದರ ಹೊರತಾಗಿ ಮೂಲಭೂತ ಸೌಕರ್ಯ ಇರ್ಬೋದು, ಅಥವಾ ಅಲ್ಲಿ ಅವರು ಮಾಡಿದಂತಹ ಸ್ಮಾರ್ಟ್ ಸಿಟಿಯ ಕೆಲಸಗಳಾಗಿರ್ಬೋದು, ಮತ್ತು ರಾಜ್ಯ ಸರ್ಕಾರದಿಂದ ಏನು ಅನುದಾನ ಇದೆ ಆ ಅನುದಾನ ತೆಗೆದುಕೊಂಡು ಹೋಗಿ ಅವ್ರು ಮಾಡಿರುವಂಥ ಕೆಲಸ ಆಗಿರಲಿ, ಇದೆಲ್ಲ ನೋಡಿದಾಗ ಗ್ರೌಂಡ್ ಲೆವೆಲಲ್ಲಿ ಬೂತ್ ಮಟ್ಟದ ನಮ್ಮ ಕಾರ್ಯಕರ್ತರಿಂದ ಬಂದಂತಹ ಸಮೀಕ್ಷೆಯನ್ನ ನಾವು ತೆಗೆದುಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈ 2 ಉಪಚುನಾವಣೆಗಳಲ್ಲಿ ನಾವು ಗೆಲ್ಲುವುದು 100% ಖಚಿತ. ಸಮರ್ಥ ಶಾಮನೂರು ಆಯ್ಕೆ ಕುರಿತಂತೆ ಅವರ ವಯಸ್ಸನ್ನು ಕೂಡ ಉಲ್ಲೇಖ ಮಾಡಿ ರಾಜಕೀಯದ ಕುಟುಂಬದಲ್ಲಿ ರಾಜಕಾರಣ ಅನ್ನೋದಿರ್ಬೋದು, ಅದರ ಸಣ್ಣ ಅನುಭವ ಇಲ್ದವ್ರನ್ನ ಟಿಕೆಟ್ ಕೊಡೋಕ್ಕಾಗತ್ತೆ. ಪಕ್ಷಕ್ಕೆ ಹಗಲು ರಾತ್ರಿ ಬ್ಯಾನರು ಬಂಟಿಂಗ್ ಅಂಟಿಸಿ ಕಂಬ ಕಟ್ಟಿ ಬೆಳೆಸ್ದವ್ರಿಗೆ ಟಿಕೆಟ್ ಕೊಡಲ್ಲ ಅನ್ನುವಂತಹ ಅಸಮಾಧಾನ ಇನ್ನೂ ಕೂಡ ಹೊಗೆಯಾಡ್ತಿದೆ. ನೀವೇನೇ ಸಮರ್ಥನೆ ಕೊಟ್ಟರೂ ಕೂಡ ಅವ್ರನ್ನ ಹೆಂಗೆ ವಿಶ್ವಾಸಕ್ಕೆ ತಗೋತೀವಿ? ಕರೆಕ್ಟು. ಕಾರ್ಯಕರ್ತರೇ ಒಂದು ಪಕ್ಷದ ಜೀವಾಳ ಅಂದರೆ ಕಾರ್ಯಕರ್ತರು ಇಲ್ಲಂದರೆ ಇಲ್ಲ. ಬಹಳಷ್ಟು ಜನ 30 ವರ್ಷದಿಂದ 40 ವರ್ಷದಿಂದ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಪಕ್ಷಕ್ಕೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಪಕ್ಷಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ನಾನು ಮೊದಲೇ ನಿಮಗೆ ಕ್ಲಿಯರಿಫೈ ಮಾಡಿದ್ದೇನೆ, ಸಾರ್ವತ್ರಿಕ ಚುನಾವಣೆಯಲ್ಲಿ
ಮಾನದಂಡ ಬೇರೆ ಇರುತ್ತೆ, ಉಪಚುನಾವಣೆಯಲ್ಲಿ ಮಾನದಂಡ ಬೇರೆ ಇರುತ್ತೆ. ಉಪಚುನಾವಣೆಯಲ್ಲಿ ಆ ಸರ್ಕಾರ ಗೆಲುವಿನ ಮಾನದಂಡವನ್ನು ಇಟ್ಕೊಂಡು ಯಾವ ಕುಟುಂಬದಲ್ಲಿ ಯಾವ ಶಾಸಕರು ಅಲ್ಲಿ ಇದು ಕಾನ್ಸ್ಟಿಟ್ಯೂಷನ್ ಇಂದ ಮಾಡಿರೋ ಮಾನದಂಡನ ಇಲ್ಲ ನೀವು ಮಾಡ್ಕೊಂಡಿರೋ ಮಾನದಂಡ. ನೀವು ಹೇಳೋದು ಹೆಂಗಿದೆ ಈಗ ಅಂದ್ರೆ ಇನ್ನೊಂದೇನಿದೆ? 2028 ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಲ್ಪಸಂಖ್ಯಾತರ ಟಿಕೆಟ್ ತಗೋತಾರ ಹಂಗಾರೆ ಆಗಬಹುದು. ಆಗಲ್ಲ. ನೋಡಿ, ಆಗಲ್ಲ. ನೀವು ಕೊಡ್ತೀರಾ ಮೈತ್ರಿ ಪಕ್ಷದಿಂದ? ಹೇಳ್ತೇನೆ ಕೇಳಿ. ನೀವು- ಮೇಡಮ್, ಆ? JDS ಇದ್ರೆ ಪಕ್ಕ ಕೊಡ್ತೀವಿ. ಅಲ್ಲ, ನಮ್ಮ ಪಕ್ಷದ ವೇದಿಕೆಯಲ್ಲಿ ನಮ್ಮ ಏನು ಹೈಕಮಾಂಡ್ ಇದೆ ಅಥವಾ ನಮ್ಮ ರಾಜ್ಯದ ನಾಯಕರಿದ್ದಾರೆ, ಪ್ರತಿಯೊಬ್ಬನ ಸಲಹೆ ಸೂಚನೆ ಒಂದು ಕೂಗುನು ಕೇಳುವಂತ ಒಂದು ಸೂಚನೆ ತಗೊಂಡಿದ್ರೆ ಅದರ ಪ್ರಕಾರವೇ ನಾವು ಇಲ್ಲೇ ಒಂದು ಪರಾಮರ್ಶೆ ಮಾಡಿ ಚರ್ಚೆ ಮಾಡಿ 2-3 ಹೆಸರುಗಳನ್ನ ಕಳಿಸುವಂತ ನಮ್ಮಲ್ಲಿ ಒಂದು ಇದು ಇನ್ನೊಂದು ಚರ್ಚೆ ಆಗ್ತಿದೆ, ಅದೊಂದು ಕೇಳ್ಬಿಡ್ತೀನಿ, ಸಮಯ ಕಡಿಮೆ ಇದೆ. ಈಗ ನೋಡಿ ಸರ್, 2.25 ವರ್ಷದ ಆಡಳಿತ ನಡೆಸ್ತಾ ಇದ್ದಾರೆ. 2 ಕ್ಷೇತ್ರಗಳು ನಿಮ್ಮ ಆಡಳಿತ ಹೆಂಗಿದೆ ಅಂತ ಹೇಳ್ಬಿಡುತ್ತೆ ಅಂತೇನು ನಾನು ಹೇಳ್ತಾ ಇಲ್ಲ. ಆ 2 ಕ್ಷೇತ್ರಗಳ ರಿಸಲ್ಟ್ಸ್ ಪ್ಲಸ್ ಬಂದರೆ ಅಫ್ಕೋರ್ಸ್ ಗ್ಯಾರಂಟಿ ಯೋಜನೆಗಳಿರ್ಬೋದು, ಹಲವಾರು ಯೋಜನೆಗಳಿಂದ ನಿಮ್ಮನ್ನು ಕೈ ಹಿಡಿದಿದ್ದಾರೆ, ನಿಮ್ಮನ್ನು ಒಪ್ಕೊಂಡಿದ್ದಾರೆ ಅಂತ ಅನ್ಕೋಬೋದು. ಒಂದು ಪಕ್ಷ ಏನಾದರೂ ನೆಗೆಟಿವ್ ರಿಸಲ್ಟ್ಸ್ ಬಂತಪ್ಪ, ಆಡಳಿತ ವ್ಯತ್ಯಾಸ ಆಗಿದೆ ಅಂತ ನೀವು ಒಪ್ಕೋತೀರಾ? ಇಲ್ಲ, ಯಾವುದೇ ಉಪಚುನಾವಣೆಗಳು ಆ ಪಕ್ಷದ ಆ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ದಿಕ್ಸೂಚಿ ಆಗಲ್ಲ. ಯಾವುದೇ ಉಪಚುನಾವಣೆಗಳು ಆಗಲ್ಲ. ಯಾಕಂದರೆ ಉಪಚುನಾವಣೆಗಳಲ್ಲಿ ಎಲ್ಲೋ ಒಂದು ಕಡೆ ಬರುವ ಚುನಾವಣೆಗೆ ಒಂದು ದಾರಿ ಅಂತ ಎಲ್ಲಾದರೂ ಒಂದು ಕಡೆ ಸಿಂಪ್ಟಮ್ ಅಂತ ಅದು ಗಣನೆಗೆ ಬರಬಹುದು. ಆದರೆ ಅದು ಆ ಮ್ಯಾಂಡೇಟು ಸರ್ಕಾರಕ್ಕೆ ಕೊಟ್ಟಂತಹ ದಿಕ್ಸೂಚಿ ಅಥವಾ ಸರ್ಕಾರಕ್ಕೆ ಕೊಟ್ಟಂತಹ ಮ್ಯಾಂಡೇಟ್ ಆಗಲ್ಲ. ಏನು ಡಿಫ್ರೆನ್ಸ್ ಆಗಲ್ಲ ಸರ್. ಅವರು ಬಿಗ್ ಮ್ಯಾಂಡೇಟಲ್ಲಿ ಇದ್ದಾರೆ, ಆಲ್ರೆಡಿ ಏನು ಒಳ್ಳೆ ಬಹುಮತ ತಗೊಂಡು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಬಟ್ ಆ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀವ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕಳೆದ 2.25 ವರ್ಷದಲ್ಲಿ ಅನುದಾನಕ್ಕೆ ಶಾಸಕರಿರ್ಬೋದು, ಕಾಂಗ್ರೆಸ್ಸು ಸೇರಿಕೊಂಡು ಎಲ್ಲರೂ ಬಹಿರಂಗವಾಗಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನೋಡಿರೋದ್ರಿಂದಾಗಿ ಅನುದಾನಕ್ಕಾಗಿ ಬೇಡುವ 2 ಶಾಸಕರು ಆ್ಯಡ್ ಆಗ್ಬೋದು ಅಂತನಾ? ನೋಡಿ ಮೇಡಮ್, ಇವಾಗ ಶಾಸಕರ ಗತಿ, ಶಾಸಕರು ಅಂದರೆ ಟೋಟಲ್ JDS ಆಗಲಿ BJP ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲ ಶಾಸಕರ ಗತಿ ಹೆಂಗಾಗಿದೆ ಅಂದರೆ ಅವ್ರವ್ರ ಕ್ಷೇತ್ರದಲ್ಲಿ ಮಕ ಎತ್ಕೊಂಡು ಹೋಗಂಗಿಲ್ಲ, ಹಂಗೆ ಇದು ಮಾಡಿಬಿಡ್ತಾರೆ ಜನ. ಯಾಕಂದರೆ ನೋಡಿ, ಗೆದ್ದು ಬಿಟ್ಟು ನೀವು ಅವ್ರ ಕೆಲಸ ಏನು ಮಾಡಲ್ಲ ಅಂದರೆ ನಾಳೆ ಮತ್ತೆ ನೀವು ಯಾವ ಮುಖ ತಗೊಂಡೋಗಿ ಓಟ್ ಕೇಳ್ತೀರಿ? ಚಾನ್ಸೇ ಇಲ್ಲ. ಹಂಗಾಗಿದೆ ಪರಿಸ್ಥಿತಿ, ಆಯ್ತಾ? ಇಡೀ ರಾಜ್ಯಕ್ಕೆ ಗೊತ್ತಿರೋಂಥ ವಿಷಯ ಇದು. ಇವಾಗ ಇಲ್ಲಿ ಇವ್ರು ಹೇಳ್ತಾರೆ, ಹೇಳ್ಕೊಳಕ್ಕೇನಿಲ್ಲ, 2 ಆ್ಯಡ್ ಆದರೂ ಓಕೆ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಓಕೆ, ಯಾಕೆ ನಿಮ್ಮ ಇನ್ನೊಂದು ಕುತೂಹಲ, ಈಗ ಕುಟುಂಬ ರಾಜಕಾರಣ ಅಂದರೆ ಅದು ಯಾರ್ಯಾರು ಏನೇನು ಮಾಡಿದ್ರು, ಬಟ್ JDSದೇ ಹೆಸರು ಮುನ್ನೆಲೆಗೆ ಬರ್ತಿತ್ತು. ಈಗ ಮೇಟಿಯವರು ಅವ್ರ ಮಗಂಗೆ ಟಿಕೆಟ್ ಸಿಕ್ಕಿರೋದು, ಈ ಕಡೆ ಶಾಮ್ನೂರು ಮೊಮ್ಮಗ ಅವ್ರಿಗೆ ಟಿಕೆಟ್ ಸಿಕ್ಕಿರೋದ್ರಿಂದಾಗಿ ಏನು ಹೇಳ್ತೀರಿ? ಹೆಂಗ್ ಗೊತ್ತಾ ಮೇಡಮ್, ಈ ಟೀ ಕೇಟ್ಲಿ ಇರುತ್ತಲ್ಲ, ಅದಕ್ಕೆ 1 ತೂತಂತೆ, ಜಲಡಿಗೆ 106 ತೂತು. ಜಲಡಿ ಹೇಳ್ತಂತೆ, ಹೇ ಏನ್ ನಿನಗೆ 1 ತೂತಿದೆಯಲ್ಲ ಅಂತ. ಹಂಗೆ ಈ ಪರಿಸ್ಥಿತಿ ಕಾಂಗ್ರೆಸ್ ಅವರು. ಇವರಲ್ಲಿ 106 ತೂತ್ಗಳು ಇಟ್ಕೊಂಡು ಬೇರೆ ನಮ್ಮ ತೂತ ಕಾಣೋದು ಇವ್ರಿಗೆ. ನಮ್ಮಲ್ಲಿ ಆಗ್ಲೇ ಹೇಳಿದ್ರೆ 2-3 ಇರ್ಬೋದು, ಇವರಲ್ಲಿ 10 ಜನ ಇದ್ದಾರೆ. ಕುಟುಂಬ ರಾಜಕೀಯ, ನೆಹರು ಫ್ಯಾಮಿಲಿಯಿಂದ ಇಲ್ಲಿವರೆಗೂ ಕುಟುಂಬ ರಾಜಕೀಯನೇ ಮಾಡ್ತಾ ಇರೋದು. ಇವ್ರು ಹೇಳೋದು ನಮ್ಗೆ ಈಗ ಆಯ್ತಾ ಇವರು ಅಲ್ಲ, ನೆಹರು ಗಾಂಧಿಯಿಂದ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ. ಕಳೆದ 36 ವರ್ಷದಲ್ಲಿ 90ನೇ ಇಸ್ವಿಯಿಂದ ಹಿಡಿದು ಇಲ್ಲಿಯವರೆಗೆ ಗಾಂಧಿ ಪರಿವಾರದವರು ಯಾರೂ ಪ್ರಧಾನಮಂತ್ರಿ ಆಗಿಲ್ಲ, ಯಾರೂ ಆ ಸ್ಥಾನಕ್ಕೆ ಹೋಗಿ ಕೂತ್ಕೊಂಡಿಲ್ಲ. ಸೋನಿಯಾ ಗಾಂಧಿ ಅವರಿಗೆ ಅವಕಾಶ ಇತ್ತು. ರಾಜೀವ್ ಗಾಂಧಿ ಆಗಿಲ್ವಾ? 90ರ ನಂತರ ಹೇಳ್ತಾ ಇದ್ದೇನೆ, 36 ವರ್ಷ ಅಲ್ಲ, 36 ಇಯರ್ಸ್ ಇಂದ ಆಗಿಲ್ಲ. ಮನಮೋಹನ್ ಸಿಂಗ್ ಮಿನಿಸ್ಟರ್ ಆದ್ರು, ಮೊನ್ನೆ ಸೋನಿಯಾ ಗಾಂಧಿ ಅವರಿಗೆ ಅವಕಾಶ ಇತ್ತು, UPA ಸೆಕೆಂಡ್ ಅಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರಿಗೂ ಅವಕಾಶ ಇತ್ತು, ಅವರು ಆಗಲ್ಲ. ಯಾವ ಕುಟುಂಬ ರಾಜಕಾರಣ ಹೇಳ್ತಾ ಇದ್ದಾರೆ? ನಾವು ಪ್ರಧಾನಮಂತ್ರಿ ಅನ್ನುವಂತ ಸ್ಥಾನಮಾನ ನಮ್ಮ ನಾಯಕರು ಪಡೆದಿಲ್ಲ, ಅವಕಾಶ ಇತ್ತು ಗಾಂಧಿ ಪರಿವಾರದವರಿಗೆ. ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೂ ಇತ್ತು, ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೂ ಇತ್ತು. ಇನ್ನೊಂದು ಪಾಯಿಂಟ್ ಹೇಳ್ತೇನೆ, 70ರ ದಶಕದಲ್ಲಿ ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ ಏನು ಕೌಟುಂಬಿಕ ಹಿನ್ನೆಲೆಯ ರಾಜಕಾರಣಕ್ಕೆ ವಿರೋಧವಾಗಿ ಒಂದು ದೊಡ್ಡ ಹೋರಾಟ ರೂಪಿಸಿತು. ಅದರಲ್ಲಿ ಬಂದಂತಹ ದೇವೇಗೌಡರು ಕುಟುಂಬ ರಾಜಕಾರಣ ಮಾಡ್ತಾರೆ ಅನ್ನೋದಕ್ಕೆ ನಾವು ದೇವೇಗೌಡರು ನಾಶ ಮಾನ ಮರ್ಯಾದೆ ಅರ್ಥನೇ ಗೊತ್ತಿಲ್ಲ. ಆಯ್ತು ರೈಟ್. ಕಾರ್ಯಕ್ರಮದಲ್ಲಿ ಸೈಯದ್ ಅವರು
ಹಾಗೆಯೇ ಇರ್ಷಾದ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ, ಎರಡೂ ಪಕ್ಷಗಳು ಪ್ರಮುಖವಾಗಿ ಕಾಂಗ್ರೆಸ್ ಇರ್ಬೋದು ಅಥವಾ BJP ಮತ್ತು JDS ಇರಬೇಕು, ಅಂದರೆ ಮೈತ್ರಿಯಾಗಿ ಈ ಸಲಿಯ ಚುನಾವಣೆಯನ್ನು ಎದುರಿಸ್ತಾ ಇರೋದ್ರಿಂದಾಗಿ ತಮ್ಮದೇ ಆದಂಥ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಮತದಾರ ಪ್ರಭುಗಳ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಈಗ ಊಹೆ ಮಾಡೋದು ಬಹಳ ಕಷ್ಟ. 9ನೇ ತಾರೀಕು ಅದು ನಿರ್ಧಾರ ಆಗುತ್ತೆ. ನೋಡೋಣ ಯಾರು ಶಾಸಕರಾಗಿ ಹೊರ ಹೊಮ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಆದರೆ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಬೇಕು. ನಿಮ್ಮ ಕ್ಷೇತ್ರವನ್ನು, ನಿಮ್ಮ ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಕಾಯವಾಚ ಮನಸ ಮಾಡ್ತಾರಲ್ಲ ಅಂಥ ನಾಯಕನನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.